ಇಂದಿನ ತರಗತಿಯಲ್ಲಿ ನಾವು ಇಸ್ಲಾಂ ಧರ್ಮ, ಜಗತ್ತಿನ ಎರಡನೆಯ ದೊಡ್ಡ ಧರ್ಮ ಯಾವುದು ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ. ಈ ಧರ್ಮದ ಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಅವರ ಬೋಧನೆಗಳನ್ನು, ಇಸ್ಲಾಂ ಧರ್ಮದ ತತ್ವಗಳನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಇವರು ಸಾಶ 570ರಲ್ಲಿ ಅರೇಬಿಯಾದ ಮೆಕ್ಕಾ ಎಂಬ ಸ್ಥಳದಲ್ಲಿ ಜನಿಸ್ತಾರೆ. ಅರೇಬಿಯಾದ ಮೆಕ್ಕಾ ಎಂಬ ಸ್ಥಳದಲ್ಲಿ ಸಾಶ 570ರಲ್ಲಿ ಮೊಹಮ್ಮದ್ ಪೈಗಂಬರರ ಜನನ ಎಂತಕ್ಕಂಥದ್ದು ಆಯಿತು. ಇವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಅಬ್ದುಲ್ಲಾ ಮತ್ತು ಅಮೀನಾ ದಂಪತಿಗಳ ಮಗನಾಗಿ ಸಾಶ 570ರಲ್ಲಿ ಅರೇಬಿಯಾದ ಮೆಕ್ಕಾ ಎಂಬ ಸ್ಥಳದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನನ ಎಂತಕ್ಕಂಥದ್ದು ಆಯಿತು. ಇವರು ಕುರೇಶಿ ಎಂಬ ಮನೆತನಕ್ಕೆ ಸೇರಿದವರಾಗಿದ್ದರು. ಪ್ರವಾದಿ ಮೊಹಮ್ಮದ್ ಅವರ ಕುಟುಂಬ ಯಾವ ಮನೆತನಕ್ಕೆ ಸೇರಿತ್ತು ಅಂತ ಹೇಳಿದ್ರೆ ಕುರೇಶಿ ಎಂಬ ಮನೆತನಕ್ಕೆ ಸೇರಿತ್ತು. ಹುಟ್ಟಿದ ಕೆಲವೇ ತಿಂಗಳಲ್ಲಿ, ವರ್ಷದಲ್ಲಿ ಮೊಹಮ್ಮದ್ ಪೈಗಂಬರರು ಅವರ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗ್ತಾರೆ. ಅನಾಥರಾದಂಥ ಮೊಹಮ್ಮದ್ ಪೈಗಂಬರರನ್ನ ಅವನ ಚಿಕ್ಕಪ್ಪರಾದಂಥ ಅಬು ತಾಲಿಬ್ ಎಂತಕ್ಕಂಥವರು ಆಶ್ರಯವನ್ನು ಕೊಟ್ಟು ಬೆಳೆಸ್ತಾರೆ. ಹಾಗಾಗಿನೇ ಮೊಹಮ್ಮದ್ ಪೈಗಂಬರರು ಯಾರ ಆಶ್ರಯದಲ್ಲಿ ಬೆಳೆದರು ಅಂತ ಹೇಳಿದ್ರೆ ಚಿಕ್ಕಪ್ಪನಾದಂಥ ಅಬು ತಾಲಿಬ್ಬನ ಆಶ್ರಯದಲ್ಲಿ ಬೆಳೀತಾರೆ. ಮಲತಾಯಿಗಳ ಶೋಷಣೆಗೆ ಒಳಗಾಗ್ತಾರೆ. ಹಾಗಾಗಿ ಇವರಿಗೆ ಬಾಲ್ಯದಲ್ಲಿ ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಯಾರು ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಇವರ ಮಲತಾಯಿಯರು, ಚಿಕ್ಕಮ್ಮಂದಿರು ಅವಕಾಶ ಅಂತಕ್ಕನ್ನೋದನ್ನು ಕೊಡಲಿಲ್ಲ. ಹಾಗಾಗಿ ಅವಿದ್ಯಾವಂತರಾಗಿಯೇ ಯಾರು ಉಳ್ಕೊಂಡ್ರು ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರವರು ಉಳ್ಕೊಳ್ತಾರೆ. ಹಾಗೇನೆ ತಮ್ಮ ಬಾಲ್ಯವನ್ನು ಅವರು ಒಂಟೆ ಕಾಯುವುದರ ಮೂಲಕ, ಹಾಗೇನೆ ಕುರಿಗಳನ್ನು ಕಾಯುವುದರ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಬರ್ತಾರೆ. ಹೀಗೆ ಅವರು ದನಕರುಗಳನ್ನು ಮೇಯಿಸ್ತಾ, ಒಂಟೆಗಳನ್ನು ಸಾಕ್ತಾ ದೊಡ್ಡವರಾಗ್ತಾರೆ ಮತ್ತು ವರ್ತಕರ ಸಂಪರ್ಕಕ್ಕೆ ಬರ್ತಾರೆ. ಅರೇಬಿಯಾ ದೇಶದ ಪ್ರಮುಖ ಉದ್ಯೋಗ, ಜನರ ಉದ್ಯೋಗ ಯಾವುದು ಅಂತ ಹೇಳಿದ್ರೆ ಒಂಟೆಗಳ ಮಾರಾಟ ಮತ್ತು ಕುರಿಗಳ ಮಾರಾಟವನ್ನು ಮಾಡುವುದು, ಹಣ್ಣುಗಳ ಮಾರಾಟವನ್ನು ಮಾಡೋದು. ಖರ್ಜೂರ ಮುಂತಾದಂತಹ ಹಣ್ಣುಗಳನ್ನು ಬೆಳೀತಾ ಇದ್ರು. ಒಂಟೆ, ಕುರಿ ಮತ್ತು ಹಣ್ಣುಗಳ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆ ವರ್ತಕರ ಪರಿಚಯ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರರಿಗೆ ಆಗುತ್ತೆ. ಆ ವರ್ತಕರ ವಿಶ್ವಾಸವನ್ನ ಗಳಿಸಿಕೊಂಡು ವರ್ತಕರ ಜೊತೆಗೆ ಅನೇಕ ಪ್ರದೇಶಗಳಿಗೆ ಯಾರು ಭೇಟಿಯನ್ನ ಕೊಟ್ಟರು ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರರು ಭೇಟಿಯನ್ನ ಕೊಡ್ತಾರೆ ಮತ್ತು ವರ್ತಕರ ವಿಶ್ವಾಸವನ್ನ ಗಳಿಸ್ಕೊಳ್ತಾರೆ. ಹಾಗಾಗಿ ವರ್ತಕರು ಅವರಿಗೆ ಒಂದು ಬಿರುದನ್ನ ಕೊಡ್ತಾರೆ. ಆ ಬಿರುದ ಯಾವುದು ಅಂತ ಹೇಳಿದ್ರೆ ಅಮೀನ್ ಅಂತೇಳಿ ಅವನ್ನ ಕರೀತಾರೆ. ಅಮೀನ್ ಅಂತ ಹೇಳಿದ್ರೆ ವಿಶ್ವಾಸಾರ್ಹ ವ್ಯಕ್ತಿ, ನಂಬಿಕೆಗೆ ಅರ್ಹನಾದವನು ಎಂದರ್ಥ. ಹೀಗೆ ವರ್ತಕರ ಜೊತೆಗೆ ಪ್ರಯಾಣವನ್ನ ಮಾಡಿ, ವರ್ತಕರ ಜೊತೆಗೆ ಅನೇಕ ದೇಶಗಳನ್ನ ಸುತ್ತಿದಂತಹ, ಅನೇಕ ಪ್ರದೇಶಗಳನ್ನ ಸುತ್ತಿದಂತಹ ಮೊಹಮ್ಮದ್ ಪೈಗಂಬರರು ವರ್ತಕರಿಂದ ಯಾವ ಬಿರುದನ್ನು ಪಡೆದರು ಅಂತ ಹೇಳಿದ್ರೆ ಅಮೀನ್ ಎಂಬ ಬಿರುದನ್ನು ಪಡಿತಾರೆ. ವರ್ತಕರ ವಿಶ್ವಾಸ, ಪ್ರೀತಿಗೆ ಅವರು ಪಾತ್ರರಾಗ್ತಾರೆ. ಹೀಗೆ ಬೆಳೀತಾ ಬೆಳೀತಾ ದೊಡ್ಡವರಾದಂತಹ ಇವರು ತಮ್ಮ 25ನೆಯ ವಯಸ್ಸಿನಲ್ಲಿ ವಿವಾಹ ಆಗ್ತಾರೆ. ತಮ್ಮ 25ನೇ ವಯಸ್ಸಿನಲ್ಲಿ ವಿವಾಹ ಆಗ್ತಾರೆ. ತನಗಿಂತಲೂ 15 ವರ್ಷ ಹಿರಿಯವಳಾದ, ಅವರಿಗಿಂತಲೂ ಅವರು ಮದುವೆಯಾದಂಥ ಕನ್ಯೆಗೆ ಎಷ್ಟು ವರ್ಷ ಆಗಿತ್ತು ಅಂತ ಹೇಳಿದ್ರೆ 15 ವರ್ಷ ಹೆಚ್ಚು ವಯಸ್ಸಾಗಿತ್ತು. ಅವಳೊಬ್ಬ ಶ್ರೀಮಂತ ವಿಧವೆ. ಅವಳಿಗೆ ಈಗಾಗಲೇ ಏನಾಗಿತ್ತು ಅಂತ ಹೇಳಿದ್ರೆ ಮದುವೆ ಆಗಿತ್ತು, ಗಂಡನನ್ನ ಕಳ್ಕೊಂಡಿದ್ದು. ಹಾಗಾಗಿ ಶ್ರೀಮಂತ ವಿಧವೆ, ತನಗಿಂತಲೂ 15 ವರ್ಷ ಹಿರಿಯವಳಾದ ಶ್ರೀಮಂತ ವಿಧವೆಯಾದ ಖದೀಜಾ ಎಂಬುವಳನ್ನ ವಿವಾಹವಾಗ್ತಾರೆ. ಸಾಂಸಾರಿಕ ಜೀವನವನ್ನು ನಡೆಸ್ತಾರೆ. 4 ಜನ ಮಕ್ಕಳು ಜನಿಸ್ತಾರೆ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಜನಿಸ್ತವೆ. ಆ 4 ಜನ ಮಕ್ಕಳಲ್ಲಿ 3 ಜನ ಮರಣವನ್ನು ಹೊಂದುತ್ತಾರೆ. 2 ಗಂಡು, 1 ಹೆಣ್ಣು ಮಗು ಮರಣವನ್ನು ಹೊಂದುತ್ತೆ. ಒಂದೇ ಒಂದು ಮಗು ಉಳಿಯುತ್ತೆ. ಅವಳ ಹೆಸರೇ ಏನು ಅಂತಂದ್ರೆ ಫಾತಿಮಾ ಅಂತೇಳಿ ಕರೀತಾರೆ. ಆ ಫಾತಿಮಾಳು ಸಹ ಬೆಳೆದು ದೊಡ್ಡವಳಾದ್ಲು. ಅವಳಿಗೆ ವಿವಾಹವನ್ನ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಫಾತಿಮಾಳಿಗೆ ವಿವಾಹವನ್ನ ಮಾಡಲಾಯಿತು. ಆಲಿ ಎಂಬುವನನ್ನ ಕೊಟ್ಟು ವಿವಾಹವನ್ನು ಮಾಡ್ತಾರೆ.
ಹಾಗೆಯೇ ಮಹಮ್ಮದ್ ಪೈಗಂಬರನ ಅಳಿಯ ಯಾರು ಅಂತ ಹೇಳಿದ್ರೆ ಆಲಿ ಅಂತಕ್ಕಂಥ. ಆ ಆಲಿ ಅಂತಕ್ಕಂಥವನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹವನ್ನ ಮಾಡ್ತಾರೆ. ಹಾಗೆಯೇ ಬೇರೆ ಬೇರೆ ದೇಶಗಳಿಗೆ ವ್ಯಾಪಾರಕ್ಕಾಗಿ ಹೋಗ್ತಾರೆ. ಅವಳ ಮನೆಯವರ ಕುಟುಂಬದವರು ಖದೀಜಾ ಅಂತಕ್ಕಂಥವಳು ಏನಿದ್ರು, ಅವರ ಕುಟುಂಬದವರು ಅಗರ್ಭ ಶ್ರೀಮಂತರು. ಹಾಗೆಯೇ ಅವರು ವ್ಯಾಪಾರದಲ್ಲಿ ತೊಡಗಿಕೊಂಡಂಥವ್ರು. ಹಾಗಾಗಿ ಅವಳನ್ನ ವಿವಾಹವಾದಂತಹ ಮಹಮ್ಮದ್ ಪೈಗಂಬರರು ಸಹ ಯಾವ ವೃತ್ತಿಯನ್ನು ಕೈಗೊಳ್ತಾರೆ ಅಂತ ಹೇಳಿದ್ರೆ ವ್ಯಾಪಾರದ ವೃತ್ತಿಯನ್ನ ಕೈಗೊಳ್ತಾರೆ. ಅನೇಕ ದೇಶಗಳಿಗೆ ಒಂಟೆಯ ವ್ಯಾಪಾರಕ್ಕಾಗಿ ಹೋಗ್ತಾರೆ. ಹಾಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಯಹೂದಿ ಧರ್ಮ ಮತ್ತು ಕ್ರೈಸ್ತ ಧರ್ಮದ ಪರಿಚಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಅವರ ಏಕ ದೇವೋಪಾಸನೆಯಿಂದ ಇವರು ಪ್ರಭಾವಿತರಾಗ್ತಾರೆ. ಹಾಗೆಯೇ ಅರೇಬಿಯಾದಲ್ಲಿ ಅವರು 360ಕ್ಕೂ ಹೆಚ್ಚು ಶಿಲೆಗಳನ್ನ ಪೂಜೆ ಮಾಡ್ತಾ ಇದ್ರು. ಅವರಲ್ಲಿ ಅನೇಕ ಮೂಢನಂಬಿಕೆಗಳು ಅಂತಕ್ಕಂಥ ಉಳ್ಕೊಂಡಿದ್ವು. ಅವೆಲ್ಲವನ್ನ ನೋಡಿದ್ದಂತಹ ಮಹಮ್ಮದ್ ಪೈಗಂಬರರಿಗೆ ಕ್ರೈಸ್ತ ಮತ್ತು ಯಹೂದಿ ಧರ್ಮದ ಧಾರ್ಮಿಕ ಆಚರಣೆಗಳು ಪ್ರಭಾವವನ್ನು ಬೀರ್ತವೆ. ಅವರು ಅರೇಬಿಯಾಗೆ ಬಂದ ಮೇಲೆ ಯೋಚನೆಯನ್ನ ಮಾಡ್ತಾರೆ, ನಾವು 360ಕ್ಕೂ ಹೆಚ್ಚು ದೇವರುಗಳನ್ನ ಪೂಜೆ ಮಾಡೋದು ಬಿಟ್ಟು ಯಾವ್ದಾದ್ರು ಒಬ್ಬನೇ ದೇವರನ್ನ ಪೂಜೆ ಮಾಡುವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಅವ್ರಿಗೆ ಅನ್ಸುತ್ತೆ. ಹಾಗಾಗಿನೇ ಅವರ ಮನಸ್ಸು ಯಾವುದ್ರ ಕಡೆಗೆ ಸೆಳೆತವನ್ನ ಹೊಂದುತ್ತೆ ಅಂತ ಹೇಳಿದ್ರೆ ಆಧ್ಯಾತ್ಮದ ಕಡೆಗೆ ಸೆಳೆತ ಅಂತಕ್ಕನ್ನೋದನ್ನು ಹೊಂದುತ್ತೆ. ಹಾಗಾಗಿ ಅವರು ಸಾಂಸಾರಿಕ ಜೀವನವನ್ನ ತ್ಯಜಿಸಿ ಯಾವುದ್ರ ಅಂತೇಳಿ ಹೊರಡ್ತಾರೆ ಅಂತ ಹೇಳಿದ್ರೆ ಸತ್ಯಾನ್ವೇಷಣೆಗೆ ಅಂತೇಳಿ ಅವರು ಹೊರಡಿಸ್ತಾರೆ. ಹಾಗೆಯೇ ಅಲ್ಲಿಯೇ ಹಿರಾ ಎಂತಕ್ಕಂಥ ಒಂದು ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿ ಅವರು ಹಗಲು ರಾತ್ರಿಗಳನ್ನದೇ ಅನೇಕ ದಿನಗಳ ಕಾಲ ಅವರು ತಪಸ್ಸನ್ನ ಆಚರಿಸಿ ಅಥವಾ ಧ್ಯಾನ ಎಂತಕ್ಕನ್ನೋದನ್ನ ಮಾಡ್ತಾರೆ. ಅನ್ನ ಆಹಾರಗಳನ್ನು ಯಾವುದನ್ನು ಲೆಕ್ಕಿಸದೇನೆ ಹಲವು ದಿನಗಳ ಕಾಲ ಅವರು ಕಠಿಣ ಧ್ಯಾನ ಎಂತಕ್ಕನ್ನೋದನ್ನ ಮಾಡ್ತಾರೆ. ಆ ಗೇಬ್ರಿಯಲ್ ಎಂಬ ದೇವದೂತನಿಂದ ಇವರಿಗೆ ದೈವವಾಣಿಗಳ ಉಪದೇಶ ಆಗುತ್ತೆ. ಗೇಬ್ರಿಯಲ್ ಎಂಬ ದೇವದೂತನಿಂದ ಇವರೇನನ್ನ ಪಡ್ಕೊಂಡ್ರು ಅಂತ ಹೇಳಿದ್ರೆ ದೈವವಾಣಿಗಳನ್ನ ಪಡೆದುಕೊಳ್ತಾರೆ. ಸತ್ಯದ ದರ್ಶನ ಎಂತಕ್ಕನ್ನೋದು ಇವರಿಗೆ ಆಗುತ್ತೆ. ಜ್ಞಾನ ಎಂತಕ್ಕನ್ನೋದನ್ನ ಇವರು ಸಂಪಾದನೆಯನ್ನ ಮಾಡ್ತಾರೆ. ಅಲ್ಲಿಂದ ಅವರು ಹೊರ ಬರ್ತಾರೆ. ಹೊರ ಬಂದಂಥವರೇ ತಮ್ಮ ಮನೆಗೆ ಹೋಗ್ತಾರೆ, ತಮ್ಮ ಕುಟುಂಬಕ್ಕೆ ಹೋಗ್ತಾರೆ. ತನ್ನ ಹೆಂಡತಿಯಾದಂತಹ ಖದೀಜಾ, ಹಾಗೆಯೇ ತನ್ನ ಮಗಳಾದಂತಹ ಫಾತಿಮಾ, ತನ್ನ ಅಳಿಯನಾದಂತಹ ಆಲಿ, ತನ್ನ ಸೇವಕನಾಗಿದ್ದಂತಹ ಸಯ್ಯದ್, ಈ 5 ಜನರಿಗೆ ಮೊದಲು ಉಪದೇಶಗಳನ್ನು ನೀಡುತ್ತಾನೆ. ತಾನೇನು ಜ್ಞಾನವನ್ನು ಪಡೆದಿದ್ದ ಆ ಜ್ಞಾನವನ್ನು ಮೊದಲು ಯಾರಿಗೆ ಹಂಚಿದ ಅಂತ ಹೇಳಿದ್ರೆ ತನ್ನ ಹೆಂಡತಿ, ತನ್ನ ಮಗಳು, ತನ್ನ ಅಳಿಯ, ತನ್ನ ಸ್ನೇಹಿತ, ತನ್ನ ಸೇವಕ, ಇವರುಗಳಿಗೆ ಹಂಚ್ತಾನೆ. ಅವರು ಇವನ ತತ್ವಗಳಿಂದ ಪ್ರಭಾವಿತರಾಗಿ ಇವನ ಅನುಯಾಯಿಗಳಾಗ್ತಾರೆ. ಹಾಗೆಯೇ ಮೊಹಮ್ಮದ್ ಪೈಗಂಬರನ ಮೊದಲ ಅನುಯಾಯಿಗಳು ಯಾರು ಅಂತ ಹೇಳಿದ್ರೆ ಅವನ ಕುಟುಂಬದವರು, ಅವನ ಸ್ನೇಹಿತ ಮತ್ತು ಅವನ ಸೇವಕರು, ಇವನ ಅನುಯಾಯಿಗಳಾಗಿ. ಆ ನಂತರ ಅವನು ಮೆಕ್ಕಾದ ಜನರಿಗೆ, ತಾನು ಹುಟ್ಟಿ ಬೆಳೆದಂತಹ ಮೆಕ್ಕಾದ ಜನರಿಗೆ ತನ್ನ ತತ್ವಗಳನ್ನ, ತನ್ನ ಬೋಧನೆಗಳನ್ನ, ಉಪದೇಶವನ್ನ ಮಾಡ್ತಾನೆ. ಆದರೆ ಎಲ್ಲರೂ ಯಾರ ಬೋಧನೆಗಳನ್ನು ಒಪ್ಪಲಿಲ್ಲ, ಪೈಗಂಬರರ ಬೋಧನೆಗಳನ್ನ ಒಪ್ಪಲಿಲ್ಲ. ಇವನು ಏಕ ದೇವೋಪಾಸನೆಯನ್ನ ಹೇಳ್ತಾನೆ. ಅಲ್ಲಾ ಒಬ್ಬನೇ ದೇವರು, ಅಲ್ಲ ಒಬ್ಬನೇ ದೇವರು, ನಾನು ಆತನ ಪ್ರವಾದಿ. ಅಂದ್ರೆ ಅಲ್ಲಾ ನನ್ನ ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ, ನಾನು ಅವನ ಪ್ರವಾದಿ, ನಾನು ಅವನ ಧಾರ್ಮಿಕ ಚಿಂತನೆಗಳನ್ನ ಪ್ರಸಾರವನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಅವನ ಮಗ ಎಂಬುದನ್ನ ಯಾರು ಹೇಳ್ದ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವನು ಹೇಳ್ತಾನೆ. ಹಾಗಾಗಿನೇ ಅವನು 360 ಶಿಲೆಗಳನ್ನ ಏನು ಪೂಜೆ ಮಾಡ್ತಾ ಇದ್ರಲ್ಲ ಅದೆಲ್ಲವನ್ನ ಬಿಡುವಂತೆ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ ಕರೆಯನ್ನ ಕೊಡ್ತಾನೆ. ಆದರೆ ಅವನ ತತ್ವಗಳನ್ನ ಯಾರು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮೆಕ್ಕಾದ ಜನರು ಒಪ್ಕೊಳ್ಳಿಲ್ಲ. ಅವನ ಕುಟುಂಬಸ್ಥರು ಸೇರಿ ಒಂದು 200 ಜನ ಮಾತ್ರ ಅವನ ತತ್ವಗಳನ್ನು ಒಪ್ಕೊಂಡ್ರು. ಆದರೆ ಇನ್ನುಳಿದವರು ಅದೆಲ್ಲವನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿರೋಧಿಸ್ತಾರೆ. ಹಾಗಾಗಿನೇ ಅವನ ತತ್ವಗಳನ್ನು ಒಪ್ಪಿಕೊಂಡವರಿಗಿಂತಲೂ ಮೊಹಮ್ಮದ್ ಪೈಗಂಬರನಿಗೆ ವಿರೋಧಿಗಳ ಸಂಖ್ಯೆ ಎಲ್ಲಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಮೆಕ್ಕಾದ ನಗರದಲ್ಲಿ ಹೆಚ್ಚಾಗುತ್ತೆ. ಕೊನೆಗೆ ಮೊಹಮ್ಮದ್ ಪೈಗಂಬರನು ಸುಳ್ಳನ್ನು ಹೇಳ್ತಾನೆ, ಸುಳ್ಳನ್ನ ಪ್ರಚಾರವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಅವನನ್ನ ಕೊಲ್ಲುವ ಪ್ರಯತ್ನವನ್ನು ಮೆಕ್ಕಾದ ಜನ ಅಂತಕ್ಕಂಥವ್ರು ಮಾಡ್ತಾರೆ. ಹಾಗಾಗಿಯೇ ಮೆಕ್ಕಾವನ್ನ ಯಾರು ತೊರೆಯಬೇಕಾಯಿತು ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವರು ತೊರೆಯಬೇಕಾಗಿ ಬಂತು. ಇದನ್ನೇ ನಾವು ಹಿಜಿರಾ ಶಕೆ ಅಂತೇಳಿ ಕರೆಯಲಾಗುತ್ತೆ. ಸಾಶ 632ರಲ್ಲಿ ಸಾಶ 622ರಲ್ಲಿ
ತನ್ನ 200 ಜನ ಅನುಯಾಯಿಗಳೊಂದಿಗೆ ಮಹಮ್ಮದ್ ಪೈಗಂಬರರು ಮೆಕ್ಕಾ ನಗರವನ್ನ ಬಿಟ್ಟು ಮದೀನಾ ಎಂಬ ನಗರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಈ ಘಟನೆಯನ್ನೇ ಏನಂತ ಕರೆಯಲಾಗಿದೆ ಅಂತಂದ್ರೆ ಹಿಜಿರಾ ಶಕೆ ಅಂತೇಳಿ ಕರೀತೇವೆ. 622ರಲ್ಲಿ ತನ್ನ 200 ಜನ ಅನುಯಾಯಿಗಳೊಂದಿಗೆ ಮಹಮ್ಮದ್ ಪೈಗಂಬರರು ಮೆಕ್ಕಾ ನಗರವನ್ನ ಬಿಟ್ಟು ಮದೀನಾ ಎಂಬ ನಗರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಈ ಘಟನೆಯನ್ನೇ ಏನಂತ ಕರೆಯಲಾಗಿದೆ ಅಂತಂದ್ರೆ ಹಿಜಿರಾ ಶಕೆ ಅಂತೇಳಿ ಕರೀತೇವೆ. ಮುಸ್ಲಿಮರ ಕ್ಯಾಲೆಂಡರ್ ಆರಂಭ ಆಗುವುದು ಈ ಹಿಜಿರಾ ಶಕೆ ಅಂತಲೇ. ಸಾಶ 622 ಅಲ್ಲಿಂದಲೇ ಹಿಜಿರಾ ಶಕೆ ಅಂತ ಆರಂಭ ಆಗುತ್ತೆ. ಆ ದಿನ ಮಹಮ್ಮದ್ ಪೈಗಂಬರವರು ಮೆಕ್ಕಾ ನಗರವನ್ನು ಬಿಟ್ಟು ತನ್ನ 200 ಜನ ಅನುಯಾಯಿಗಳ ಜೊತೆಗೆ ಯಾವ ನಗರಕ್ಕೆ ಪ್ರಯಾಣ ಮಾಡಿದ್ರು ಅಂತ ಹೇಳಿದ್ರೆ ಮದೀನಾ ನಗರಕ್ಕೆ ಪ್ರಯಾಣ ಎಂತಕ್ಕನ್ನೋದನ್ನ ಮಾಡ್ತಾರೆ. ಸುರಕ್ಷಿತವಾಗಿ ಅಲ್ಲಿ ಹೋಗಿ ತಲುಪ್ತಾರೆ. ಆ ನಂತರ ಮದೀನಾದ ಜನರಿಗೆ ತಮ್ಮ ಪವಿತ್ರ ಉಪದೇಶಗಳನ್ನು ನೀಡ್ತಾರೆ, ತಮ್ಮ ಸಂದೇಶಗಳನ್ನು ನೀಡ್ತಾರೆ. ಮದೀನಾದ ಜನ ಇವರ ತತ್ವಗಳನ್ನು ಒಪ್ಕೊಳ್ತಾರೆ. ಮದೀನಾದ ಜನ ಯಾರ ಅನುಯಾಯಿಗಳಾಗ್ತಾರೆ ಅಂತ ಹೇಳಿದ್ರೆ ಪೈಗಂಬರರ ಅನುಯಾಯಿಗಳಾಗ್ತಾರೆ. ಆ ನಂತರ ಅವರು ಅಲ್ಲಿಂದ ಮತ್ತೆ ಮರು ಪ್ರಯಾಣವನ್ನ ಮದೀನಾ ನಗರದಿಂದ ಎಲ್ಲಿಗೆ ಬೆಳೆಸಿದ್ರು ಅಂತ ಹೇಳಿದ್ರೆ ಮೆಕ್ಕಾದ ನಗರಕ್ಕೆ ಮರು ಪ್ರಯಾಣ ಎಂತಕ್ಕನ್ನೋದನ್ನ ಮಾಡ್ತಾರೆ. ಸಾಶ 630ರಲ್ಲಿ ಮದೀನಾದಿಂದ ಎಲ್ಲಿಗೆ ಬಂದ್ರು ಅಂತ ಹೇಳಿದ್ರೆ ಮೆಕ್ಕಾ ನಗರಕ್ಕೆ ಬರ್ತಾರೆ. ಬರುವಾಗ ಅಸಂಖ್ಯಾತ ಅನುಯಾಯಿಗಳೊಂದಿಗೆ ಅವರು ಬರ್ತಾರೆ. ಪುನಃ ಮತ್ತೆ ಮೆಕ್ಕಾ ನಗರದಲ್ಲಿ ತಮ್ಮ ಬೋಧನೆಗಳನ್ನ ಮಾಡ್ತಾರೆ. ಆಗ ಮತ್ತೆ ಸಂಘರ್ಷ ಏರ್ಪಡುತ್ತೆ. ಮಹಮ್ಮದ್ ಪೈಗಂಬರ್ನ ತತ್ವಗಳನ್ನು ಮತ್ತೆ ಯಾರು ಒಪ್ಪಲಿಲ್ಲ, ಮೆಕ್ಕಾದ ಜನರು ಒಪ್ಪಲಿಲ್ಲ. ಆದರೆ ಮದೀನಾದಿಂದ ತನ್ನ ಅನುಯಾಯಿಗಳನ್ನು ಏನು ಕರ್ಕೊಂಡ್ಬಂದಿದ್ರು ಆ ಅನುಯಾಯಿಗಳ ನಡುವೆ ಮತ್ತು ಮೆಕ್ಕಾದ ಜನರ ನಡುವೆ ಅಂತರ್ಯುದ್ಧ ಅಥವಾ ಆಂತರಿಕ ಸಂಘರ್ಷ ಅಂತ ನಡೆಯುತ್ತೆ. ಅನೇಕ ಜನರು ಆ ಹೋರಾಟದಲ್ಲಿ ಮರಣ ಅಂತಕ್ಕನ್ನೋದನ್ನು ಹೊಂದುತ್ತಾರೆ. ಅಂತಿಮವಾಗಿ ಮಹಮ್ಮದ್ ಪೈಗಂಬರರು ಮತ್ತು ಅವರ ಅನುಯಾಯಿಗಳು ಏನನ್ನ ಗಳಿಸ್ತಾರೆ ಅಂತ ಹೇಳಿದ್ರೆ ವಿಜಯವನ್ನ ಗಳಿಸ್ತಾರೆ. ಆ ನಂತರ ಮೆಕ್ಕಾದ ಜನರು ಸಹ ಯಾರ ತತ್ವಗಳನ್ನು ಒಪ್ಕೊಂಡ್ರು ಅಂತ ಹೇಳಿದ್ರೆ ಮಹಮ್ಮದ್ ಪೈಗಂಬರರ ತತ್ವಗಳನ್ನ ಒಪ್ಕೊಳ್ತಾರೆ. ಮತ್ತು ಇಡೀ ಅರೇಬಿಯಾದ ತುಂಬೆಲ್ಲ ಯಾವ ಧರ್ಮ ಪ್ರಸಾರವನ್ನು ಹೊಂದುತ್ತೆ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ಅಂತಕ್ಕಂಥ ಪ್ರಸಾರವನ್ನ ಹೊಂದುತ್ತೆ. ಹೀಗೆ ಅರೇಬಿಯಾದಾದ್ಯಂತ ತಮ್ಮ ಧರ್ಮವನ್ನ ಪ್ರಸಾರವನ್ನ ಮಾಡಿದಂಥ ಮಹಮ್ಮದ್ ಪೈಗಂಬರವರು ಸಾಶ 632ರಲ್ಲಿ ಮರಣವನ್ನ ಹೊಂದುತ್ತಾರೆ. ಇದಿಷ್ಟು ಪ್ರವಾದಿ ಮಹಮ್ಮದ್ ಪೈಗಂಬರವರ ಜೀವನ. ಮಹಮ್ಮದ್ ಪೈಗಂಬರರು ತಮ್ಮ ಬೋಧನೆಗಳಲ್ಲಿ ಅಲ್ಲಾ ಒಬ್ಬನೇ ದೇವರು, ನಾನು ಆತನ ಪ್ರವಾದಿ ಅಂತೇಳಿ ಕರೀತಾರೆ. ಯಾರು ಮೊಹಮ್ಮದ್ ಪೈಗಂಬರರ ತತ್ವಗಳನ್ನು ಒಪ್ಪಿಕೊಂಡ್ರೋ ಅವರನ್ನ ಮುಸ್ಲಿಮರು ಅಂತೇಳಿ ಕರೆಯಲಾಗುತ್ತೆ. ಮತ್ತು ಪ್ರವಾದಿ ಮಹಮ್ಮದ್ ಪೈಗಂಬರರು ಸ್ಥಾಪನೆ ಮಾಡಿದಂತಹ ಧರ್ಮವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಇಸ್ಲಾಂ ಅಂತ ಹೇಳಿ ಕರೆಯಲಾಗುತ್ತೆ. ಇಸ್ಲಾಂ ಧರ್ಮ ಅಂತೇಳಿ ಅದನ್ನು ಕರೀತಾರೆ. ಇಸ್ಲಾಂ ಅಂತ ಹೇಳಿದ್ರೆ ಅಲ್ಲಾಗೆ ಶರಣಾಗು. ಇಸ್ಲಾಂ ಅಂತ ಹೇಳಿದ್ರೆ ಅಲ್ಲಾಗೆ ಶರಣಾಗು, ಸತ್ಯವಂತನಾಗಿರು. ಅಲ್ಲಾಗೆ ಶರಣಾಗು, ಸತ್ಯವಂತನಾಗಿರು, ಸದ್ಗುಣಿಯಾಗು ಎಂಬ ಅರ್ಥವನ್ನು ನೀಡುತ್ತೆ. ಇಸ್ಲಾಂ ಅಂತಂದ್ರೆ ಏನಂತ ಹೇಳಿದ್ರೆ ಅಲ್ಲಾಗೆ ಶರಣಾಗುವುದು, ಸತ್ಯವಂತನಾಗಿರುವುದು, ಸದ್ಗುಣಿಯಾಗಿರುವುದು. ಯಾರು ಸದ್ಗುಣಿಯೋ, ಯಾರು ಸತ್ಯವಂತನೋ, ಯಾರು ಅಲ್ಲಾಗೆ ಶರಣಾಗ್ತಾನೋ ಅವನೇ ನಿಜವಾದ ಇಸ್ಲಾಮೀಯನಾಗ್ತಾನೆ, ಅವನೇ ನಿಜವಾದ ಮುಸ್ಲಿಮನಾಗ್ತಾನೆ. ಹಾಗಾದ್ರೆ ಇಸ್ಲಾಂ ಅಂತ ಹೇಳಿದ್ರೆ ಅಲ್ಲಾಗೆ ಶರಣಾಗುವುದು, ಸತ್ಯವಂತನಾಗಿರುವುದು ಅಥವಾ ಸದ್ಗುಣಿಯಾಗುವುದು ಅಂತೇಳಿ ನಾವು ಹೇಳ್ತೇವೆ. ಇನ್ನು ಇಸ್ಲಾಂ ಧರ್ಮದಲ್ಲಿ 2 ಪ್ರಮುಖ ತತ್ವಗಳಿವೆ. ಒಂದು ಶಾಂತಿ, ಮತ್ತೊಂದು ಸಮಾನತೆ. ಇಸ್ಲಾಂ ಧರ್ಮವು ಈ 2 ತತ್ವಗಳನ್ನು ಪ್ರತಿಪಾದನೆಯನ್ನು ಮಾಡುತ್ತೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಶಾಂತಿ, ಎರಡನೇದು ಸಮಾನತೆ ಎಂಬ ತತ್ವಗಳನ್ನು ಪ್ರತಿಪಾದನೆಯನ್ನು ಮಾಡುತ್ತೆ. ಅಂದರೆ ವಿಶ್ವದ ಶಾಂತಿಯನ್ನ ಬಯಸುವ ಧರ್ಮ ಯಾವುದು ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ. ಎಲ್ಲರನ್ನು ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನು ಯಾವ ಧರ್ಮ ಹೊಂದಿದೆ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಹೊಂದಿದೆ. ಹೀಗೆ ಶಾಂತಿ ಮತ್ತು ಸಮಾನತೆ ಎಂಬ ತತ್ವಗಳ ಆಧಾರದ ಮೇಲೆಯೇ ಇಸ್ಲಾಂ ಧರ್ಮದ ಸ್ಥಾಪನೆ ಅಂತಕ್ಕಂಥದ್ದು ಆಗಿದೆ. ಇನ್ನು ಕುರಾನ್ ಅಂತಕ್ಕಂಥದ್ದು ಇವರ ಪವಿತ್ರವಾದ ಗ್ರಂಥ. ಹೇಗೆ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥವೋ ಹಾಗೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಹೇಳಿದ್ರೆ
ಕುರಾನ್ ಎಂತಕ್ಕಂಥದ್ದು ಇವರ ಪವಿತ್ರ ಗ್ರಂಥವಾಗಿದೆ. ಹಾಗೆಯೇ ಈ ಕುರಾನ್ನಲ್ಲಿ ಪ್ರವಾದಿ ಮಹಮ್ಮದ್ ಪೈಗಂಬರರ ಚಿಂತನೆಗಳು, ಬೋಧನೆಗಳನ್ನು ಇದು ಒಳಗೊಂಡಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ತಾವೇನು ಬೋಧನೆಗಳನ್ನು ಮಾಡಿದ್ರೋ ಆ ಎಲ್ಲ ಬೋಧನೆಗಳನ್ನು ಯಾವುದು ಒಳಗೊಂಡಿದೆ ಅಂತಂದರೆ ಕುರಾನ್ ಎಂತಕ್ಕಂತಹ ಗ್ರಂಥ ಒಳಗೊಂಡಿದೆ. ಇನ್ನು ಮಸೀದಿ ಇವರ ಪವಿತ್ರ ಪೂಜಾ ಸ್ಥಳ, ಅವರ ಪವಿತ್ರವಾದಂಥ ಪೂಜಾ ಸ್ಥಳ ಯಾವುದು ಅಂತಂದರೆ ಮಸೀದಿ ಮುಸ್ಲಿಮರ ಪವಿತ್ರವಾದಂಥ ಪೂಜಾ ಸ್ಥಳ. ಅರ್ಧಚಂದ್ರ ಮತ್ತು ನಕ್ಷತ್ರ ಇವರ ಪವಿತ್ರ ಚಿಹ್ನೆಗಳು. ಅರ್ಧಚಂದ್ರ ಮತ್ತು ನಕ್ಷತ್ರ ಇವರ ಪವಿತ್ರವಾದಂಥ ಚಿಹ್ನೆಗಳಾಗಿವೆ. ಇನ್ನು ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಮುಸ್ಲಿಮರಿಗೆ 5 ಪವಿತ್ರವಾದ ಕರ್ತವ್ಯಗಳನ್ನು ಬೋಧಿಸ್ತಾರೆ. 5 ಪವಿತ್ರವಾದಂಥ ಕರ್ತವ್ಯಗಳನ್ನು ಬೋಧಿಸಿದರು. ಈ 5 ಕರ್ತವ್ಯಗಳನ್ನು ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ಅಂತೇಳಿ ಕರೀತಾರೆ. ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು. ಇವಿಲ್ಲದೆ ಯಾವ ಧರ್ಮ ಇಲ್ಲ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿನೇ ಅವುಗಳನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ಅಂತೇಳಿ ಕರೆಯಲಾಗಿದೆ. ಅವುಗಳನ್ನು ಒಂದೊಂದಾಗಿ ನಾವು ನೋಡೋದಾದ್ರೆ ಮೊದಲನೇದು ಕಲೀಮಾ. ಮೊದಲನೇದ್ದೇ ಯಾವುದು ಅಂತ ಹೇಳಿದ್ರೆ ಕಲೀಮಾ. ಕಲೀಮಾ ಅಂತ ಹೇಳಿದ್ರೆ ನಂಬಿಕೆ. ಕಲೀಮಾ ಎಂದರೆ ನಂಬಿಕೆ. ಅಲ್ಲಾ ಒಬ್ಬನೇ ದೇವರು. ಅಲ್ಲಾ ಒಬ್ಬನೇ ದೇವರು. ಮಹಮ್ಮದ್ ಅವನ ಪ್ರವಾದಿ. ಮಹಮ್ಮದ್ ಅಂತ ಹೇಳಿದ್ರೆ ಪ್ರವಾದಿ ಮಹಮ್ಮದ್ ಪೈಗಂಬರರು. ಅವ್ರು ಯಾರು ಅಂತ ಹೇಳಿದ್ರೆ ಅಲ್ಲಾನ ಪ್ರವಾದಿ. ಅಲ್ಲಾ ಒಬ್ಬನೇ ದೇವರು, ಮಹಮ್ಮದ್ ಅಲ್ಲಾನ ಪ್ರವಾದಿ ಎಂಬುದನ್ನು ಮಾತ್ರ ಯಾರು ನಂಬಬೇಕು ಅಂತ ಹೇಳಿದ್ರೆ ಇಸ್ಲಾಮೀಯರು ನಂಬಬೇಕು. ಅದನ್ನೇ ಅವರು ಏನಂತ ಕರೆದ್ರು ಅಂತ ಹೇಳಿದ್ರೆ ಕಲೀಮಾ ಅಂತೇಳಿ ಕರೀತಾರೆ. ಹಾಗೆಯೇ ಅಲ್ಲಾನಲ್ಲಿ ಅಚಲವಾದ ನಂಬಿಕೆ. ಅಲ್ಲಾನಲ್ಲಿ ಅಚಲವಾದ ನಂಬಿಕೆ. ಅಲ್ಲಾನನ್ನ ಬಿಟ್ಟರೆ ಬೇರೊಬ್ಬರಿಲ್ಲ. ಅಲ್ಲಾನೇ ಸರ್ವಶಕ್ತ, ಅಲ್ಲಾನೇ ಸರ್ವಜ್ಞಾನಿ. ಅಲ್ಲಾನನ್ನ ಬಿಟ್ಟರೆ ಈ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ. ನೀವು ನಂಬೋದಾದ್ರೆ ಯಾರನ್ನ ಮಾತ್ರ ನಂಬಬೇಕು? ಅಲ್ಲಾನನ್ನ ಮಾತ್ರ ನಂಬಬೇಕು. ಅಲ್ಲಾಗೆ ಸಂಪೂರ್ಣವಾಗಿ ಶರಣಾಗಬೇಕು. ಬರೀ ನಂಬಿಕೆ ಅಷ್ಟೇ ಅಲ್ಲ, ನೀವು ಅಲ್ಲಾನಿಗೆ ಏನಾಗಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಬೇಕು. ಇದನ್ನೇ ಇಸ್ಲಾಂ ಧರ್ಮದ ಮೊದಲ ಕರ್ತವ್ಯ ಅಂತೇಳಿ ಕರೀತಾರೆ. ಹಾಗಾದರೆ ನಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಮೇಲೆ ನಾವು ಯಾರಲ್ಲಿ ಮಾತ್ರ ನಂಬಿಕೆಯನ್ನು ಹೊಂದಬೇಕು? ಅಲ್ಲಾನಲ್ಲಿ ಮಾತ್ರ ನಂಬಿಕೆಯನ್ನು ಹೊಂದಬೇಕು. ಅಲ್ಲಾಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಏನು ಮಾಡಬೇಕು ಅಂತಂದರೆ ಸಮರ್ಪಣೆ ಅಥವಾ ಶರಣಾಗತಿಯನ್ನ ಮಾಡಿಕೊಳ್ಳಬೇಕು. ಅದನ್ನೇ ಕಲೀಮಾ ಅಂತ ಕರೀತಾರೆ. ಇನ್ನು ಎರಡನೆಯದ್ದು ನಮಾಜ್. ನಮಾಜ್ ನಮಾಜ್ ಅಂತ ಹೇಳಿದ್ರೆ ಪ್ರಾರ್ಥನೆ. ನಮಾಜ್ ಎಂದರೆ ಪ್ರಾರ್ಥನೆ. ದಿನದಲ್ಲಿ 5 ಬಾರಿ ಅಲ್ಲಾನನ್ನ ಪ್ರಾರ್ಥಿಸಬೇಕು. ದಿನದಲ್ಲಿ 5 ಬಾರಿ ಅಲ್ಲಾನನ್ನ ಪ್ರಾರ್ಥಿಸಬೇಕು. ಯಾರು ಇಸ್ಲಾಂ ಧರ್ಮವನ್ನ, ಇಸ್ಲಾಮಿನ ತತ್ವಗಳನ್ನು ಒಪ್ಕೊಳ್ತಾರೋ ಅವರು ಪ್ರತಿದಿನ 5 ಬಾರಿ ಯಾರನ್ನ ಪ್ರಾರ್ಥಿಸಬೇಕು ಅಂತ ಹೇಳಿದ್ರೆ ಅಲ್ಲಾನನ್ನ ಪ್ರಾರ್ಥಿಸಬೇಕು. ಯಾವಾಗ ಪ್ರಾರ್ಥಿಸಬೇಕು ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ ಮುಂಚೆ. ಮೊದಲಿಗೆ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆಯೇ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಯಾರನ್ನ ಪ್ರಾರ್ಥಿಸಬೇಕು ಅಂತ ಹೇಳಿದ್ರೆ ಅಲ್ಲಾಹನನ್ನ ಪ್ರಾರ್ಥಿಸಬೇಕು. ನಿಮ್ಮೂರುಗಳಲ್ಲಿಯೂ ಮಸೀದಿಗಳಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಆಜಾನ್ ಅಂತ ಹೇಳಿ ಕೂಗ್ತಾರೆ. ಅಲ್ಲಾಹು ಅಕ್ಬರ್ ಅಂತೇಳಿ ನಿಮಗೆ ಧ್ವನಿ ಕೇಳಿಸ್ಬೋದು. ಎಲ್ಲರೂ ಎದ್ದು ಏನನ್ನ ಮಾಡಲಿ ಅಂತೇಳಿ ನಮಾಜನ್ನ ಮಾಡಲಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿನೇ ಆ ಆಜಾನ್ ಅಂತಕ್ಕನ್ನೋದನ್ನ ಕೂಗ್ತಾರೆ. ಆಜಾನ್ ಕೂಗಿದ ತಕ್ಷಣವೇ ಎಲ್ಲ ಮುಸ್ಲಿಮರು ಎದ್ದು ಏನನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅಲ್ಲಾಹನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತೇಳಿ. ಅದಾದ ನಂತರ ಮಧ್ಯಾಹ್ನ ಭೋಜನಕ್ಕಿಂತ ಮುಂಚೆ, ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಒಂದ್ಸರಿ ಆಯಿತು. ಅದಾದ ಮೇಲೆ ಮಧ್ಯಾಹ್ನ ಭೋಜನಕ್ಕಿಂತ ಮುಂಚೆ, ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುಂಚೆ ಅಲ್ಲಾಹನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿಯೇ ಮಧ್ಯಾಹ್ನದ ಭೋಜನವನ್ನು ಮಾಡಬೇಕು. ಇನ್ನು ಮೂರನೇದು ಸಂಜೆ ಸೂರ್ಯ ಮುಳುಗುವ ಮುಂಚೆ. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಏನನ್ನು ಮಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ಪ್ರಾರ್ಥನೆ ಅಂತಕ್ಕನ್ನೋದನ್ನು ಮಾಡಬೇಕು. ಆ ನಂತರ ಸೂರ್ಯಾಸ್ತದ ನಂತರ, ಸೂರ್ಯಾಸ್ತದ ನಂತರ ಅಂದರೆ ರಾತ್ರಿ ಊಟ ಮಾಡೋದಕ್ಕಿಂತ ಮುಂಚೆ ನಾವು ಒಮ್ಮೆ ಅಲ್ಲಾಹನಿಗೆ ಪ್ರಾರ್ಥನೆ ಅಂತಕ್ಕನ್ನೋದನ್ನು ಮಾಡಬೇಕು. ಅದಾದ ನಂತರ ಮಲಗುವ ಮುಂಚೆ,
ನೀವು ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚೆ ಮತ್ತೆ ಏನನ್ನ ಮಾಡಬೇಕಂತಂದರೆ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ, ಮಧ್ಯಾಹ್ನ ಊಟ ಮಾಡುವ ಮುಂಚೆ, ಹೊತ್ತು ಮುಳುಗುವ ಮುಂಚೆ, ರಾತ್ರಿ ಊಟ ಮಾಡುವ ಮುಂಚೆ, ಮಲಗುವ ಮುಂಚೆ, ಒಟ್ಟು 5 ಬಾರಿ ನೀವು ಅಲ್ಲಾಹನನ್ನು ಪ್ರಾರ್ಥಿಸಬೇಕು ಅಂತೇಳಿ ಮಹಮ್ಮದ್ ಪೈಗಂಬರ್ ಅವರು ತಮ್ಮ 2ನೆಯ ಕರ್ತವ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಮಸೀದಿಯಲ್ಲಿ ಪುರುಷರಿಗೆ ಮಾತ್ರ ಅವಕಾಶ ಇದೆ, ಮಹಿಳೆಯರಿಗೆ ಏನಿಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆಯನ್ನು ಮಾಡಲು ಅವಕಾಶ ಅಂತ ಕರೆದಿಲ್ಲ. ಹಾಗಾದರೆ ಪ್ರತಿ ಮುಸ್ಲಿಂ ಗಂಡು ಮಕ್ಕಳು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಮಸೀದಿಗೆ ಹೋಗಬೇಕು. ಅಲ್ಲಿ ತಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಪ್ರಾರ್ಥನೆ ಆದ ನಂತರ ಕುರಾನಿನ ಬಗ್ಗೆ ಚರ್ಚೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಮಸೀದಿಯಲ್ಲಿ ಪ್ರತಿ ಶುಕ್ರವಾರ ಪ್ರಾರ್ಥನೆ ಮಾಡುವುದರ ಜೊತೆಗೆ ಏನನ್ನು ನಡೆಸಬೇಕು ಅಂತ ಹೇಳಿದ್ರೆ ಕುರಾನಿನ ಬಗ್ಗೆ ಚರ್ಚೆಯನ್ನು ನಡೆಸಬೇಕು ಅಂತೇಳಿ ಹೇಳ್ತಾರೆ. ಹೀಗೆ 5 ಬಾರಿ ದಿನದಲ್ಲಿ ಪ್ರಾರ್ಥನೆ, ಪ್ರತಿ ಶುಕ್ರವಾರ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಇದರಿಂದ ಪಾಪಗಳಿಂದ ಮುಕ್ತರಾಗಬಹುದು. ಈಗ ನಾವು ನಮಾಜ್ ಮಾಡೋದ್ರಿಂದ ಪ್ರತಿದಿನ 5 ಬಾರಿ ಮತ್ತು ಶುಕ್ರವಾರ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಾವು ಏನನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ರೆ ಪಾಪಗಳಿಂದ ಮುಕ್ತರಾಗಬಹುದು ಮತ್ತು ಅಲ್ಲಾಹನ ಕೃಪೆಗೆ ಪಾತ್ರರಾಗಬಹುದು ಅಥವಾ ಅಲ್ಲಾಹನನ್ನು ನಾವು ಒಲಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಹಾಗಾದರೆ ನಾವು ಅಲ್ಲಾಹನನ್ನು ಒಲಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮಾಡಿರುವ ಎಲ್ಲ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗಬೇಕು ಅಂತ ಹೇಳಿದ್ರೆ ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ನಮಾಜನ್ನು ಮಾಡಿ ಅಂತೇಳಿ ತಿಳಿಸಿದ್ರು. ಇನ್ನು 3ನೇದು ಜಕಾತ್. ಇಸ್ಲಾಂ ಧರ್ಮದ 3ನೆಯ ಪವಿತ್ರ ಕರ್ತವ್ಯವೇ ಯಾವುದು ಅಂತ ಹೇಳಿದ್ರೆ ಜಕಾತ್ ಅಂತ ಹೇಳಿದ್ರೆ ಬಡವರಿಗೆ ದಾನ. ಪ್ರತಿಯೊಬ್ಬ ಇಸ್ಲಾಂ ಧರ್ಮದ ಅನುಯಾಯಿಯು ಅಥವಾ ಇಸ್ಲಾಂ ಧರ್ಮದ ಅವಲಂಬಿಸಿರುವವರು ಯಾರು ಇಸ್ಲಾಂ ಧರ್ಮವನ್ನು ಒಪ್ಕೊಂಡಿದ್ದಾರೋ ಅವರು ತಮ್ಮ ದುಡಿಮೆಯ 2.5% 2.5% ಹಣವನ್ನು ಅಥವಾ ತಮ್ಮ ದುಡಿಮೆಯ ಭಾಗವನ್ನು ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ದಾನವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಈ ದಾನವನ್ನು ಮಾಡುವುದರಿಂದ ಬಡವ ಶ್ರೀಮಂತರ ನಡುವಿನ ಅಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಬಡವ ದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದ್ರೆ ಅವನ ಬಳಿಯಲ್ಲಿ ಹಣ ಇರಲ್ಲ. ಶ್ರೀಮಂತನ ಬಳಿಯಲ್ಲಿ ಏನಿರುತ್ತೆ ಹಣ ಇರುತ್ತೆ, ಸಂಪತ್ತು ಐಶ್ವರ್ಯ ಇರುತ್ತೆ. ಅವನ ದುಡಿಮೆಯ ಪ್ರತಿ ವರ್ಷ 2.5% ಅವನು ದಾನವನ್ನು ಮಾಡ್ತಾ ಹೋದ ಅಂತ ಹೇಳಿದ್ರೆ ಅದು ಬಡವರಿಗೆ ಸೇರ್ತಾ ಹೋಗುತ್ತೆ. ಇದರಿಂದಾಗಿ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಉದ್ದೇಶವನ್ನು ಯಾವುದು ಹೊಂದಿದೆ ಅಂತ ಹೇಳಿದ್ರೆ ಈ ಜಕಾತ್ ಅಂತಕ್ಕಂಥದ್ದು ಹೊಂದಿದೆ. ಇನ್ನು ದಾನ ನೀಡದೆ ಸತ್ತರೆ, ಯಾವುದೇ ಮುಸ್ಲಿಂ ದಾನವನ್ನು ನೀಡದೆ ಸತ್ತರೆ ಸಾಮಾಜಿಕ ಋಣ ಅವನ ಮೇಲೆ ಸದಾ ಇರುತ್ತದೆ. ಸಾಮಾಜಿಕ ಋಣ ಯಾರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ದಾನವನ್ನು ನೀಡದೆ ಸತ್ತಂತ ಮುಸ್ಲಿಮರ ಮೇಲೆ ಇರುತ್ತೆ. ಹಾಗಾಗಿನೇ ಪ್ರತಿಯೊಬ್ಬ ಮುಸ್ಲಿಮನು ತನ್ನ ಆದಾಯದ 2.5% ಪ್ರತಿ ವರ್ಷವೂ ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇಸ್ಲಾಂ ಧರ್ಮದಲ್ಲಿ ಭಿಕ್ಷಾಟನೆಗೆ ವಿರೋಧ ಇದೆ. ಇಸ್ಲಾಂ ಧರ್ಮದಲ್ಲಿ ಏನನ್ನ ಮಾಡುವಂತಿಲ್ಲ ಅಂತಂದ್ರೆ ಭಿಕ್ಷಾಟನೆಯನ್ನ ಮಾಡುವಂತಿಲ್ಲ. ಬಡವ ಶ್ರೀಮಂತರ ನಡುವಿನ ಅಂತರವನ್ನು ತಗ್ಗಿಸುವುದು ಮತ್ತು ಆರ್ಥಿಕ ಸಮಾನತೆಯನ್ನು ತರ್ತಕ್ಕಂಥ ಉದ್ದೇಶದಿಂದಲೇ ತಮ್ಮ ದುಡಿಮೆಯ 2.5% ದಾನ ನೀಡುವಂತೆ ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಅನುಯಾಯಿಗಳಿಗೆ ಕರೆ ಅಂತಕ್ಕನ್ನೋದನ್ನ ಕೊಡ್ತಾರೆ. ದಾನವು ನಿಮ್ಮನ್ನ ಸ್ವರ್ಗದ ಬಾಗಿಲಿಗೆ ಕೊಂಡೊಯ್ಯುತ್ತದೆ. ದಾನ ಅಂತಕ್ಕಂಥ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ಸ್ವರ್ಗದ ಬಾಗಿಲಿಗೆ ಕೊಂಡೊಯ್ಯುತ್ತದೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ದಾನವನ್ನ ಮಾಡಬೇಕು ಅಂತೇಳಿ ತಿಳಿಸ್ತಾರೆ. ಇನ್ನು 4ನೇದು ರೋಜಾ ಅಂತ ಹೇಳಿದ್ರೆ ಪವಿತ್ರ ಉಪವಾಸ. ಹಿಂದೂ ಧರ್ಮದಲ್ಲಿ ಶಿವರಾತ್ರಿಯ ದಿನ ಏನನ್ನ ಮಾಡ್ತಾರೆ? ಜಾಗರಣೆ ಮತ್ತು ಉಪವಾಸವನ್ನ ಮಾಡ್ತಾರೆ. ಹಾಗೆಯೇ ಇಸ್ಲಾಂ ಧರ್ಮದಲ್ಲಿ
ಪ್ರತಿ ವರ್ಷ ರಂಜಾನ್ ತಿಂಗಳಿನಲ್ಲಿ, ರಂಜಾನ್ ಮಾಸ ಅಂತೇಳಿ ಏನ್ ಬರುತ್ತಲ್ಲ, ಆ ರಂಜಾನ್ ತಿಂಗಳಲ್ಲಿ 28ರಿಂದ 30 ದಿನಗಳ ಕಾಲ ಏನನ್ನ ಆಚರಿಸ್ತಾರೆ ಅಂತ ಹೇಳಿದ್ರೆ ರೋಜಾವನ್ನ ಆಚರಿಸ್ತಾರೆ, ಅಥವಾ ಉಪವಾಸ ಎಂತಕ್ಕನ್ನೋದನ್ನ ಅವರು ಆಚರಣೆಯನ್ನ ಮಾಡ್ತಾರೆ. ಉಪವಾಸವು ಆತ್ಮವನ್ನ ಶುದ್ಧಗೊಳಿಸುತ್ತದೆ. ಉಪವಾಸದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮ ಶುದ್ಧವಾಗುತ್ತದೆ. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅಂತ ಹೇಳಿ ಕರಿತೇವೆ. ನಾವು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ಮೇಕಪ್ ಮಾಡಿಕೊಂಡ್ರೆ ನಾವು ಹೊರಗಡೆಯಿಂದ ಚೆನ್ನಾಗಿ ಕಾಣ್ಬೋದು, ಆದ್ರೆ ಒಳಗಡೆಯಿಂದಲೂ ನಾವು ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಆತ್ಮವನ್ನು ನಾವು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಶುದ್ಧವಾಗಿ ಇಟ್ಕೊಳ್ಬೇಕು. ಆ ಆತ್ಮ ಶುದ್ಧಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಉಪವಾಸದಿಂದ ಆತ್ಮ ಶುದ್ಧಿ ಆಗುತ್ತದೆ ಎಂಬ ಮಾತನ್ನ ಹೇಳ್ತಾರೆ. ಹಾಗೇನೆ ಉಪವಾಸವು ನಮ್ಮನ್ನು ಶುದ್ಧಗೊಳಿಸುತ್ತದೆ. ಹಾಗೆಯೇ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯಕವಾಗುತ್ತದೆ. ಅಂದ್ರೆ ನಮ್ಮ ಬಯಕೆಗಳು, ಆಸೆ ಆಕಾಂಕ್ಷೆಗಳು ಅಂತಕ್ಕಂಥವೇನಿದಾವೆ ಅವೆಲ್ಲವುಗಳನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಏನನ್ನ ಆಚರಿಸಬೇಕು? ಉಪವಾಸವನ್ನ ಆಚರಿಸಬೇಕು ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಹವ್ಯಾಸಗಳನ್ನ ನಿಯಂತ್ರಿಸುತ್ತದೆ. ನಮ್ಮ ಹವ್ಯಾಸಗಳು ಅಂತ ಹೇಳಿದ್ರೆ ಕೆಲವರಿಗೆ ಕುಡಿಯುವ ಚಟ ಇರುತ್ತೆ, ಕೆಲವರಿಗೆ ಬೀಡಿ ಸಿಗರೇಟ್ ಚಟ ಇರುತ್ತೆ. ಅವೆಲ್ಲವುಗಳನ್ನ ಏನ್ ಮಾಡ್ಬೋದು? ನಿಯಂತ್ರಣ ಎಂತಕ್ಕನ್ನೋದನ್ನ ಮಾಡೋದು. ಅವೆಲ್ಲವುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆಂದ್ರೆ 28ರಿಂದ 30 ದಿನಗಳ ಕಾಲ ಅವರು ರೋಜಾವನ್ನ ಆಚರಿಸುವಾಗ ಅವರು ಅವ್ಯಾವುಗಳನ್ನು ಸೇವನೆಯನ್ನ ಮಾಡುವಂತಿಲ್ಲ. ಹಾಗಾಗಿನೇ ನಾವು ವ್ಯಸನಗಳಿಂದ ಮುಕ್ತರಾಗ್ಬೋದು. ಉಪವಾಸವನ್ನು ಆಚರಿಸುವುದರ ಮೂಲಕ ನಾವು ಯಾವುದರಿಂದ ಮುಕ್ತರಾಗ್ಬೋದು ಅಂತ ಹೇಳಿದ್ರೆ ವ್ಯಸನಗಳಿಂದ ಮುಕ್ತರಾಗ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಹಿಂದೂ ಧರ್ಮದಲ್ಲಿ ಮಣಿಕಂಠನಿಗೆ ಹೋಗ್ತಾರಲ್ಲ, ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕ್ತಾರೆ ಅಲ್ವಾ, ಅವರು 3 ದಿವಸ ಹಾಕ್ತಾರೆ, 5 ದಿವಸ, ಹೀಗೆ ಬೇರೆ ಬೇರೆ ಎಷ್ಟು ದಿವಸ ಬೇಕಾದ್ರೂ ಹಾಕ್ಕೊಳ್ಬೋದು. ಆ ದಿನಗಳಲ್ಲಿ ಅವರು ಹೆಣ್ಣು ಮಕ್ಕಳು ಮಾಡಿದ ಅಡಿಗೆಯನ್ನು ಊಟ ಮಾಡಲ್ಲ. ಹಾಗೇನೆ ಅವರು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿನಲ್ಲಿ ಸ್ನಾನವನ್ನ ಮಾಡ್ತಾರೆ, ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ವ್ಯಸನಗಳನ್ನ ಅವರು ಮಾಡಲ್ಲ, ಅದರಿಂದ ಮುಕ್ತರಾಗ್ತಾರೆ. ಹಾಗೇನೆ ಇಸ್ಲಾಂ ಧರ್ಮದಲ್ಲಿ ಸಹ ರೋಜಾವನ್ನ ಆಚರಣೆ ಮಾಡ್ತಕ್ಕಂಥವ್ರು ಏನನ್ನ ಪಡಿಬಹುದು ಅಂತ ಹೇಳಿದ್ರೆ ವ್ಯಸನಗಳಿಂದ ಮುಕ್ತಿ ಅಂತಕ್ಕನ್ನೋದನ್ನ ಪಡೆಯಬಹುದು. ಹೀಗೆ ಉಪವಾಸವನ್ನು ಆಚರಿಸುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಹವ್ಯಾಸಗಳನ್ನ ನಿಯಂತ್ರಿಸುವುದರ ಜೊತೆಗೆ ನಮ್ಮ ಆತ್ಮವನ್ನ ಪರಿಶುದ್ಧಗೊಳಿಸಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಅಂತೇಳಿ ಹೇಳ್ತಾರೆ. ಹಾಗೆಯೇ ಕೆಲವರಿಗೆ ರಿಯಾಯಿತಿಯನ್ನು ಕೊಡ್ತಾರೆ. ಯಾರ್ಯಾರು ರೋಜಾವನ್ನ ಆಚರಿಸಬಾರದು ಅಂತ ಹೇಳ್ತಾರೆ? ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ವೃದ್ಧರು, ಪ್ರಯಾಣಿಕರು, ರೋಗಿಗಳು, ಇವರು ಯಾರು ಏನನ್ನು ಆಚರಿಸಬಾರದು ಅಂತ ಹೇಳಿದ್ರೆ ರೋಜಾವನ್ನ ಆಚರಿಸಬಾರದು ಅಂತ ಹೇಳ್ತಾರೆ. ಕೆಲವರು ಯಾರಿಗೆ ಅನಾರೋಗ್ಯ ಇರುತ್ತೆ, ಯಾರಿಗೆ ವಯಸ್ಸಾಗಿರುತ್ತೆ, ಯಾರು ಇನ್ನೂ ಚಿಕ್ಕ ಮಕ್ಕಳಿರ್ತಾರೆ, ಹಾಗೇನೆ ಬಾಣಂತಿಯರಿರ್ತಾರೆ, ಹಾಗೆ ಗರ್ಭಿಣಿಯರಿರ್ತಾರೆ, ಅವ್ರು ಯಾರು ರೋಜಾವನ್ನ ಆಚರಿಸಬಾರದು. ಅವ್ರೇನಾರು ಆಚರಣೆಯನ್ನ ಮಾಡಿದ್ರೆ ಅದರಿಂದ ಅವರಿಗೆ ಅನುಕೂಲ ಆಗುವುದಕ್ಕಿಂತಲೂ ಅನಾನುಕೂಲವೇ, ದುಷ್ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಕೆಲವರಿಗೆ ರಿಯಾಯಿತಿ ಅಂತ ಕರೆಯನ್ನು ಕೊಡ್ತಾರೆ. ಯಾರು ಸದೃಢರಾಗಿರ್ತಾರೋ, ಯಾರು ಆರೋಗ್ಯವಂತರಾಗಿರ್ತಾರೋ ಅವರೆಲ್ಲರೂ ಏನನ್ನು ಆಚರಿಸಬೇಕು? ರೋಜಾವನ್ನ ಆಚರಿಸಬೇಕು ಅಂತ ಹೇಳ್ತಾರೆ. ಈಗ ರೋಜಾದ ಆಚರಣೆಯ ಕೊನೆಯ ದಿನ ಈದ್ ಉಲ್ ಫಿತರ್ ಎಂಬ ಹಬ್ಬವನ್ನು ಆಚರಿಸ್ತಾರೆ. ಈದ್ ಉಲ್ ಫಿತರ್ ಅಂದ್ರೆ ರೋಜಾವನ್ನ ಕೊನೆಗೊಳಿಸ್ತಕ್ಕಂಥ ಒಂದು ದಿನ. ಅದನ್ನ ಏನಂತ ಕರೆಯಲಾಗುತ್ತೆ ಅಂತ ಹೇಳಿದ್ರೆ ಈದ್ ಉಲ್ ಫಿತರ್ ಅಂತೇಳಿ ಕರೆಯಲಾಗುತ್ತೆ. ಆ ಈದ್ ಉಲ್ ಫಿತರ್ನ ದಿನ ಅವರು ಹೊಸ ವಸ್ತ್ರಗಳನ್ನ, ಹೊಸ ಬಟ್ಟೆಗಳನ್ನ ಧರಿಸ್ಕೊಳ್ತಾರೆ. ಪರಸ್ಪರ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ವಿನಿಮಯ ಅಂತಕ್ಕನ್ನೋದನ್ನ ಮಾಡ್ಕೊಳ್ತಾರೆ. ಇಸ್ಲಾಂ ಧರ್ಮದಲ್ಲಿ ನೋಡ್ಬೋದು, ಹೆಗಲನ್ನ ಹಾಕೊಂಡು ಈ ತರ ಅವರು ಶುಭಾಶಯ ಅಂತಕ್ಕನ್ನೋದನ್ನ ವಿನಿಮಯವನ್ನ ಮಾಡ್ಕೊಳ್ತಾರೆ. ಜೊತೆಗೆ ಉಪವಾಸವನ್ನ ಅಂತ್ಯಗೊಳಿಸ್ತಾರೆ. ಅವತ್ತೇ ಅವರು ಬಡವರಿಗೆ ಏನನ್ನ ಮಾಡ್ತಾರೆ ಅಂತ ಹೇಳಿದ್ರೆ ದಾನವನ್ನು ಮಾಡ್ತಾರೆ. ರಂಜಾನ್ ದಿವಸನೇ, ಈದ್ ಉಲ್ ಫಿತರ್ ದಿನನೇ ಅವ್ರು ಏನನ್ನ ಕೊಡ್ತಾರೆ ಅಂತ ಹೇಳಿದ್ರೆ ದಾನವನ್ನು ಕೊಡ್ತಾರೆ. ಮತ್ತು ತಮ್ಮ ಉಪವಾಸವನ್ನು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತ್ಯ ಅಂತಕ್ಕನ್ನೋದನ್ನ ಮಾಡ್ತಾರೆ. ಉಪವಾಸ ಅಲ್ಲಾಹನ ಅರಮನೆಯ ಬಾಗಿಲಿಗೆ ಕೊಂಡೊಯ್ಯುತ್ತದೆ. ಈ ಉಪವಾಸ ಅಂತಕ್ಕನ್ನೋದು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಾಹನ ಅರಮನೆಯ ಬಾಗಿಲು, ಅಂದ್ರೆ ಸ್ವರ್ಗದ ಬಾಗಿಲಿನ ಬಳಿಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತದೆ. ದಾನ ನಮ್ಮನ್ನು ಒಳಗೆ ಪ್ರವೇಶ ಮಾಡುವಂತೆ ಮಾಡುತ್ತದೆ. ಉಪವಾಸ ಮಾಡಿದ್ರೆ ನಾವೆಲ್ಲಿವರೆಗೂ ಹೋಗ್ಬೋದು? ಸ್ವರ್ಗದ ಬಾಗಿಲಿನವರೆಗೆ ಹೋಗ್ಬೋದು. ಸ್ವರ್ಗದ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಏನನ್ನ ಮಾಡಬೇಕು? ದಾನ ಎಂತಕ್ಕನ್ನೋದನ್ನ ಮಾಡಬೇಕು. ಹಾಗಾಗಿನೇ ಉಪವಾಸ ಮತ್ತು ದಾನ ಅಂದ್ರೆ ಜಕಾತ್ ಮತ್ತು ರೋಜಾ ಅಂತಕ್ಕನ್ನೋದು ಏನಿದೆ ಅವೆರಡು ಇಸ್ಲಾಂ ಧರ್ಮದ ಪವಿತ್ರ ಕರ್ತವ್ಯಗಳಾಗಿವೆ. ಇನ್ನು 5ನೇದಾಗಿ ಹಜ್.
ಹಜ್ ಅಂತ ಹೇಳಿದ್ರೆ ಪವಿತ್ರ ಮೆಕ್ಕಾ ಯಾತ್ರೆ. ಪವಿತ್ರ ಮೆಕ್ಕಾ ಯಾತ್ರೆ. ಇಸ್ಲಾಂ ಧರ್ಮದ ಅನುಯಾಯಿಗಳು ಜೀವನದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆಯನ್ನ ಕೈಗೊಳ್ಳಲೇಬೇಕು. ಅಂದ್ರೆ ಅವರು ಸಾಯುವುದರೊಳಗಾಗಿ ಒಮ್ಮೆಯಾದರೂ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹಜ್ ಯಾತ್ರೆ. ಹಜ್ ಅಂತ ಕನ್ನಡ ಎಲ್ಲಿದೆ ಅಂತ ಹೇಳಿದ್ರೆ ಮೆಕ್ಕಾ ನಗರದಲ್ಲಿದೆ. ಆ ಮೆಕ್ಕಾ ನಗರಕ್ಕೆ ಅವ್ರು ಏನ್ ಮಾಡಬೇಕು? ಪ್ರಯಾಣವನ್ನ ಬೆಳೆಸಬೇಕು. ಅಲ್ಲಿ ಅಲ್ಲಾಹನಿಗೆ ಪ್ರದಕ್ಷಿಣೆಯನ್ನ ಹಾಕಬೇಕು. ಮೆಕ್ಕಾದಲ್ಲಿ ಯಾರು ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ತಾರೋ ಅಥವಾ ಹಜ್ ಯಾತ್ರೆಯನ್ನು ಕೈಗೊಳ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇಸ್ಲಾಂ ಧರ್ಮದಲ್ಲಿದೆ. ಹೀಗೆ ನಿನಗೆ ಸ್ವರ್ಗ ಬೇಕು ಅಂತ ಹೇಳಿದ್ರೆ ಯಾವ ಯಾತ್ರೆಯನ್ನು ಕೈಗೊಳ್ಳಬೇಕು? ಹಜ್ ಯಾತ್ರೆಯನ್ನ ಕೈಗೊಳ್ಳಬೇಕು. ಅಲ್ಲಾಹನಿಗೆ ಶರಣಾಗಬೇಕು. ಹಜ್ ಯಾತ್ರೆಯನ್ನು ಕೈಗೊಂಡು ನೀವು ಸಂಪೂರ್ಣವಾಗಿ ಯಾರಿಗೆ ಶರಣಾಗಬೇಕು ಅಂತ ಹೇಳಿದ್ರೆ ಅಲ್ಲಾಹನಿಗೆ ಶರಣಾಗತಿಯನ್ನ ಹೊಂದಬೇಕು. ಹಜ್ ಯಾತ್ರೆಯು ಜೀವನದ ಪರಿಪೂರ್ಣತೆಯ ಸಂಕೇತ. ಹಜ್ ಯಾತ್ರೆ ಅಂತಕ್ಕಂಥದ್ದು ಜೀವನದ ಪರಿಪೂರ್ಣತೆಯ ಸಂಕೇತ. ಇಲ್ಲಿಗೆ ನನ್ನ ಜೀವನದ ಮುಕ್ತಾಯ ಆಯಿತು, ಇನ್ನೆಲ್ಲವೂ ಯಾರದ್ದು? ಅಲ್ಲಾಹನದ್ದೇ ಅಂತ ಹೇಳಿ. ಅಂದ್ರೆ ಜೀವನದ ಪರಿಪೂರ್ಣತೆಯ ಸಂಕೇತ. ನಾನು ಏನೆಲ್ಲವನ್ನು ಪಡ್ಕೊಂಡಿದ್ದೇನೆ, ಯಾರಿಂದ ಪಡ್ಕೊಂಡಿದ್ದೇನೆ? ಅಲ್ಲಾಹನಿಂದಲೇ ಪಡ್ಕೊಂಡಿದ್ದೇನೆ. ನಾನು ಏನೆಲ್ಲವನ್ನ ಕೊಟ್ಟಿದ್ದೇನೆ, ಯಾರಿಗೆ ಕೊಟ್ಟಿದ್ದೇನೆ? ಆ ಅಲ್ಲಾಹನಿಗೆ ಕೊಟ್ಟಿದ್ದೇನೆ. ನಿನ್ನ ಪಾದಕ್ಕೆ ನನ್ನನ್ನು ಸೇರಿಸಿಕೊಂಡ್ರೆ ಸಾಕು. ಅಂದ್ರೆ ಜೀವನದ ಅತ್ಯುನ್ನತವಾದಂಥ ಹಂತವನ್ನು ನಾವು ತಲುಪ್ತೇವೆ ಅಥವಾ ಮೋಕ್ಷವನ್ನ ಪಡೆಯಲು ನಾವು ಅರ್ಹರಾಗ್ತೇವೆ. ಹಜ್ ಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ನಾವೇನನ್ನ ಪಡಿಲಿಕ್ಕೆ ಅರ್ಹರಾಗ್ತೇವೆ ಅಂತ ಹೇಳಿದ್ರೆ ಮೋಕ್ಷ ಅಥವಾ ಸ್ವರ್ಗವನ್ನು ಪಡೆಯಲು ಅರ್ಹರಾಗ್ತೇವೆ ಅಂತ ಹೇಳಿ ತಿಳಿಸ್ತಾರೆ. ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಮಾತ್ರ ಯಾವ ಯಾತ್ರೆಯನ್ನು ಕೈಗೊಳ್ತಾರೆ? ಹಜ್ ಯಾತ್ರೆಯನ್ನು ಕೈಗೊಳ್ತಾರೆ. ಆ 3 ತಿಂಗಳು ಮಾತ್ರ ಯಾಕೆ ಕೈಗೊಳ್ತಾರೆ ಅಂತ ಹೇಳಿದ್ರೆ ಆ ತಿಂಗಳಲ್ಲಿ ಮಾತ್ರ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ. ಅಲ್ಲಾಹನ ಸ್ವರ್ಗದ ಬಾಗಿಲು ಯಾವಾಗ ಮಾತ್ರ ತೆರೆಯುತ್ತೆ? ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್. ಈ 3 ತಿಂಗಳಲ್ಲಿ ಮಾತ್ರ ಆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಹಾಗಾಗಿ ಆ 3 ತಿಂಗಳಲ್ಲಿಯೇ ನಾವು ಎಲ್ಲಿಗೆ ಭೇಟಿ ಕೊಡಬೇಕು? ಹಜ್ಗೆ ಭೇಟಿಯನ್ನು ಕೊಡಬೇಕು ಅಥವಾ ಹಜ್ ಯಾತ್ರೆಯನ್ನ ಕೈಗೊಳ್ಳಬೇಕು ಅಂತೇಳಿ ಹೇಳ್ತಾರೆ. ಹಜ್ನಲ್ಲಿ ಅಥವಾ ಮೆಕ್ಕಾದಲ್ಲಿ ಒಂದು ಕಾಬಾ ಎಂಬ ಶಿಲೆ ಇದೆ. ಕಾಬಾ ಅದನ್ನೇಂತ ಕರೀತಾರೆ ಅಂತಾರೆ? ಕಾಬಾ ಶಿಲೆ ಅಂತೇಳಿ ಕರೆಯಲಾಗುತ್ತೆ. ಇದು ಮುಸ್ಲಿಮರ ಪವಿತ್ರ ಪ್ರಾರ್ಥನಾ ಮಂದಿರ. ಇದು ಮುಸ್ಲಿಮರ ಪವಿತ್ರ ಪ್ರಾರ್ಥನಾ ಮಂದಿರವಾಗಿದೆ. ಇಲ್ಲಿ ಆ ಕಾಬಾದ ಶಿಲೆ ಏನಿದೆ ಅದನ್ನ ಸುತ್ತ 7 ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಯಾರು ಮೆಕ್ಕ ಯಾತ್ರೆಯನ್ನು ಕೈಗೊಳ್ತಾರೋ ಅವರು ಕಾಬಾ ಶಿಲೆಗೆ ಎಷ್ಟು ಪ್ರದಕ್ಷಿಣೆ ಹಾಕ್ತಾರೆ ಅಂದರೆ 7 ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಆ 7 ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಪಾಪಗಳೆಲ್ಲವೂ ನಿವಾರಣೆ ಆಗ್ತವೆ. ಹಾಗೇನೆ ನಮ್ಮ ಪಾಪಗಳಿಗೆ ಯಾವುದು ಸಿಗುತ್ತೆ? ಪ್ರಾಯಶ್ಚಿತ್ತ ಅಂತಕ್ಕನ್ನದ್ದು ಲಭಿಸುತ್ತೆ. ಮತ್ತು ಅಲ್ಲಿ ಪ್ರಮಾಣವನ್ನು ಮಾಡ್ತಾರೆ. ನಾನು ಇನ್ನು ಮುಂದೆ ಒಳ್ಳೆಯದನ್ನೇ ಮಾಡುತ್ತೇನೆ, ಸಮಾಜದ ಒಳಿತಿಗಾಗಿಯೇ ಬದುಕ್ತೇನೆ ಅಂತಕ್ಕಂಥ ಪ್ರಮಾಣವನ್ನು ಮಾಡ್ತಾರೆ. ತಾವು ಮಾಡಿರುವ ಎಲ್ಲ ಪಾಪ ಕಾರ್ಯಗಳಿಗೆ ಅವ್ರು ಏನನ್ನ ಮಾಡ್ತಾರೆ ಅಂದರೆ ಪಶ್ಚಾತ್ತಾಪ ಅಂತಕ್ಕನ್ನೋದನ್ನು ಪಡ್ತಾರೆ. ಹಾಗೆಯೇ ಅಲ್ಲಿ ಬ್ಲೇಡಿನಿಂದ ರಕ್ತ ತಮ್ಮ ದೇಹವನ್ನು ಕೊಯ್ಕೊಂಡು ರಕ್ತವನ್ನು ಸಹ ಚೆಲ್ತಾರೆ. ಅಂದರೆ ನಾನು ಮಾಡಿರುವ ಎಲ್ಲ ಪಾಪ ಇಲ್ಲಿಯೇ ತೊಳೆದು ಹೋಗಲಿ ಅಂತಕ್ಕಂಥ ನಂಬಿಕೆ ಯಾರಲ್ಲಿದೆ ಅಂತ ಹೇಳಿದ್ರೆ ಮುಸ್ಲಿಮರಲ್ಲಿ ಇದೆ. ಹೀಗೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದರ ಮೂಲಕ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಪಡುವುದರ ಮೂಲಕ ಅವರೆಲ್ಲರೂ ಸ್ವರ್ಗವನ್ನು ಪಡೆಯಲು ಅರ್ಹತೆ ಅಂತಕ್ಕನ್ನೋದನ್ನು ಪಡೆದುಕೊಳ್ತಾರೆ. ಹಜ್ಗೆ ಭೇಟಿ ನೀಡಿದರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತಕ್ಕಂಥ ನಂಬಿಕೆಯನ್ನು ಅವರು ಬೆಳೆಸ್ಕೊಳ್ತಾರೆ. ಈಗ ಮೊಹಮ್ಮದ್ ಪೈಗಂಬರ್ ಮುಸ್ಲಿಮರಿಗೆ 5 ಪವಿತ್ರವಾದಂಥ ಕರ್ತವ್ಯಗಳನ್ನು ಬೋಧಿಸ್ತಾರೆ. ಮೊದಲನೆಯದು ಕಲೀಮಾ. ಕಲೀಮಾ ಎಂದರೆ ನಂಬಿಕೆ. ಎರಡನೇದು ನಮಾಜ್. ನಮಾಜ್ ಅಂತ ಹೇಳಿದ್ರೆ ಪ್ರಾರ್ಥನೆ. ಮೂರನೇದು ಜಕಾತ್. ಜಕಾತ್ ಅಂತ ಹೇಳಿದ್ರೆ ಬಡವರಿಗೆ ದಾನ. ನಾಲ್ಕನೇದು ರೋಜಾ ಅಂದರೆ ಪವಿತ್ರ ಉಪವಾಸ. ಐದನೇದು ಹಜ್. ಹಜ್ ಅಂತ ಹೇಳಿದ್ರೆ ಪವಿತ್ರ ಮೆಕ್ಕಾ ಯಾತ್ರೆ ಅಂತ ಕರೀತೀವಿ. ಇನ್ನು ಇವರ ಇತರೆ ಬೋಧನೆಗಳು, ಈ 5 ಪವಿತ್ರ ಕರ್ತವ್ಯಗಳಲ್ಲದೆ ಮೊಹಮ್ಮದ್ ಪೈಗಂಬರ್ ಇತರೆ ಬೋಧನೆಗಳನ್ನು ತಿಳಿಸ್ತಾರೆ. ಇತರೆ ಬೋಧನೆಗಳಲ್ಲಿ ಮೊದಲನೇದಾಗಿ ಯಾರೂ ಪಾಪಿಗಳಲ್ಲ. ಯಾರೂ ಪಾಪಿಗಳಲ್ಲ ಅಂದರೆ ಈ ಜಗತ್ತಿನಲ್ಲಿ ಪಾಪಿಗಳು ಅಂತಕ್ಕಂಥವರು
ಯಾರೂ ಇಲ್ಲ. ದೇವರು ಹುಟ್ಟಿಸುವಾಗ ಅಥವಾ ಅಲ್ಲ ನಿಮ್ಮ ಜನ್ಮಕ್ಕೆ ಕಾರಣವಾಗ ನೀನು ಪಾಪಿಯಾಗು, ನೀನು ಪಾಪಿ ಅಂತೇಳಿ ಯಾವ ದೇವರು ಹುಟ್ಟಿಸುವುದಿಲ್ಲ. ನಾವು ಮಾಡುವ ಪಾಪ ಕರ್ಮಗಳಿಂದ ನಾವೇನಾಗ್ತೇವೆ? ಪಾಪಿಗಳಾಗಿ ಪರಿವರ್ತನೆಯನ್ನು ಹೊಂದ್ತೇವೆ. ಹಾಗಾದರೆ ಜಗತ್ತಿನಲ್ಲಿ ಯಾರು ಪಾಪಿಗಳಾಗಿ ಹುಟ್ಟುವುದಿಲ್ಲ. ಅವರು ಬೆಳೀತಾ ಏನಾಗ್ಬೋದು? ಅವರ ಕರ್ಮಗಳಿಂದ ಅವರು ಪಾಪಿಗಳು ಪುಣ್ಯಶಾಲಿಗಳು ಆಗ್ಬೋದು. ಹಾಗಾಗಿ ಅವರು ಹೇಳಿದರು ಯಾರು ಪಾಪಿಗಳಲ್ಲ. ಕುಟುಂಬ, ಸಮಾಜ, ಸ್ನೇಹಿತರು ಇವರೆಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು. ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ, ಸ್ನೇಹಿತರಿಗೆ ಸದಾ ನೀವು ಏನ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯದನ್ನೇ ಮಾಡಬೇಕು. ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಎಂಬ ಸಂದೇಶವನ್ನು ಕೊಡ್ತಾರೆ. ಒಳ್ಳೆಯದನ್ನು ಮಾಡಿದರೆ ಸ್ವರ್ಗ, ಕೆಟ್ಟದ್ದನ್ನು ಮಾಡಿದರೆ ನರಕಕ್ಕೆ ಹೋಗ್ತೀರಾ ಎಂಬ ಬೋಧನೆಯನ್ನು ಅವರು ನೀಡ್ತಾರೆ. ಇನ್ನು ಎರಡನೇದು ಮದ್ಯಪಾನ. ಮದ್ಯಪಾನ, ಜೂಜು. ಮದ್ಯಪಾನ, ಜೂಜು, ವ್ಯಭಿಚಾರ ಮಾಡಬಾರದು. ಮದ್ಯಪಾನ, ಜೂಜು, ವ್ಯಭಿಚಾರ ಮಾಡಬಾರದು. ಮದ್ಯಪಾನ ಅಂತ ಹೇಳಿದ್ರೆ ಕುಡಿಯುವುದು ಅಲ್ವಾ? ಆರೋಗ್ಯಕರವಾಗಿದ್ದಲ್ಲ, ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀಳ್ತಕ್ಕಂಥ ಕುಡಿತಗಳೇನಿದ್ರು ಅವ್ಯಾವುಗಳನ್ನು ಮಾಡಬಾರದು ಅಂತ ಹೇಳ್ತಾನೆ. ಹಾಗೆಯೇ ಜೂಜನ್ನು ಆಡಬಾರ್ದು. ಅದು ಯಾವುದೇ ರೀತಿಯ ಜೂಜ್ ಇರ್ಬೋದು, ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಯಾವುದೇ ಜೂಜ್ ಇರ್ಬೋದು, ಅವ್ಯಾವುಗಳನ್ನು ಆಡಬಾರದು. ಜೂಜ್ ಆಡುವುದರ ಮೂಲಕ ಗಳಿಸುವುದಕ್ಕಿಂತಲೂ ಕಳೆದುಕೊಳ್ಳುವುದೇ ಹೆಚ್ಚು. ಹಾಗಾಗಿನೇ ಆ ಜೂಜನ್ನು ಆಡಬೇಡಿ ಅಂತೇಳಿ ಹೇಳ್ತಾರೆ. ಅದೊಂದು ರೀತಿಯ ವ್ಯಸನ. ಹಾಗೆಯೇ ವ್ಯಭಿಚಾರ ಮಾಡಬಾರದು, ಅಂದರೆ ಕೆಟ್ಟದ್ದನ್ನು ಮಾಡಬಾರದು. ಈ ಮೂರನ್ನು ಮಾಡಬೇಡಿ, ನಿಮಗೆ ಯಾವುದು ದೊರೆಯುತ್ತೆ? ಸ್ವರ್ಗವು ದೊರೆಯುತ್ತದೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಮತ್ತೊಂದನ್ನು ಸೇರಿಸ್ತಾರೆ, ಹಂದಿ ಮಾಂಸವನ್ನು ಸೇವಿಸಬಾರದು. ಯಾರು ಇಸ್ಲಾಂ ಧರ್ಮದ ಅನುಯಾಯಿಗಳಿದ್ದಾರೋ ಅವರು ಯಾವ ಮಾಂಸವನ್ನು ಸೇವಿಸಬಾರ್ದು ಅಂತ ಹೇಳಿದ್ರೆ ಹಂದಿಯ ಮಾಂಸವನ್ನು ಸೇವಿಸಬಾರದು ಅಂತ ಹೇಳ್ತಾರೆ. ಹಾಗಾಗಿನೇ ಅವರು ಹಂದಿ ನಿಷಿದ್ಧವಾದಂಥ ಪ್ರಾಣಿ. ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾದಂಥ ಪ್ರಾಣಿಯಾಗಿದೆ. ಇನ್ನು ಮೂರನೇದು ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವದ ತತ್ವಗಳ ಬೋಧನೆ. ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವ ತತ್ವಗಳ ಬೋಧನೆ. ಸಮಾನತೆ ಅಂತ ಹೇಳಿದ್ರೆ ಇಕ್ವ್ಯಾಲಿಟಿ ಅಂತ ಕರಿತೀವಿ. ಎಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು, ಇಲ್ಲಿ ಯಾರ ನಡುವೆಯೂ ಮೇಲು ಕೀಳು ಎಂಬುದು ಇಲ್ಲ. ಹಾಗೆಯೇ ಯಾವ ಧರ್ಮಗಳು ಮೇಲಲ್ಲ, ಯಾವ ಧರ್ಮಗಳು ಕೀಳಲ್ಲ. ಹಿಂದೂ ಧರ್ಮವೂ ಒಂದೇ, ಇಸ್ಲಾಂ ಧರ್ಮವೂ ಒಂದೇ, ಕ್ರೈಸ್ತ ಧರ್ಮವೂ ಒಂದೇ. ಇದರಲ್ಲಿ ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಈ ರೀತಿಯಾದಂಥ ಸಮಾನತೆಯ ತತ್ವವನ್ನು ಯಾರು ಬೋಧಿಸಿದ್ರು ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವ್ರು ಬೋಧನೆಯನ್ನು ಮಾಡ್ತಾರೆ. ಇನ್ನು ಎರಡು ವಿಶ್ವ ಭ್ರಾತೃತ್ವ. ಭ್ರಾತೃತ್ವ ಅಂತ ಹೇಳಿದ್ರೆ ಸಹೋದರತೆ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಅಣ್ಣ ತಮ್ಮಂದಿರು ಇದ್ದಂತೆ. ಕೇವಲ ಇಸ್ಲಾಂ ಧರ್ಮವನ್ನು ಅನುಸರಿಸಿದವರು ಮಾತ್ರ ಅಣ್ಣ ತಮ್ಮಂದಿರಲ್ಲ, ಈ ಜಗತ್ತಿನಲ್ಲಿರ್ತಕ್ಕಂಥವರೆಲ್ಲರೂ ಸಹೋದರರು. ನಾವೆಲ್ಲರೂ ಒಂದಾಗಿ ಬಾಳಬೇಕು ಎಂಬುದನ್ನು ಇಸ್ಲಾಂ ಧರ್ಮದ ಪ್ರತಿಪಾದಕನಾದಂಥ ಅಥವಾ ಅದರ ಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವನು ತಿಳಿಸ್ತಾನೆ. ಇನ್ನು ನಾಲ್ಕನೇದಾಗಿ ಮಹಿಳೆಯರು, ಸ್ತ್ರೀಯರು ತಂದೆ ತಾಯಿಗಳಿಗೆ ಗೌರವ. ಸ್ತ್ರೀಯರಿಗೆ, ತಂದೆ ತಾಯಂದಿರಿಗೆ ಗೌರವ. ಯಾವ ಸಮಾಜ ಮಹಿಳೆಯರನ್ನು ಗೌರವಿಸುತ್ತೋ ಆ ಸಮಾಜದ ಬೆಳವಣಿಗೆ ಆಗುತ್ತೆ. ಯತ್ರ ನಾರ್ಯಂತು ಪೂಜ್ಯಸ್ತೆ ತತ್ರ ದೇವತಃ ಎಂಬ ಮಾತನ್ನು ಹೇಳ್ತಾರೆ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತೇಳಿ. ಹಾಗಾಗಿನೇ ಪ್ರತಿಯೊಂದು ಸಮಾಜವು ಯಾರನ್ನ ಗೌರವಿಸಬೇಕು? ಮಹಿಳೆಯರನ್ನು, ಹೆಣ್ಣನ್ನು ಗೌರವಿಸಬೇಕು. ಅದೇ ಮಾತನ್ನು ಇಸ್ಲಾಮಿನ ಧರ್ಮದ ಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರ್ನು ಹೇಳ್ತಾನೆ. ಹಾಗೆಯೇ ಮಾತೃದೇವೋಭವ ಪಿತೃದೇವೋಭವ ಎಂಬ ಮಾತನ್ನು ಹೇಳ್ತೇವೆ.
ತಂದೆ ತಾಯಿಗಳನ್ನು ನಾವು ಗೌರವಿಸಬೇಕು. ನಾವು ಈ ಭೂಮಿಗೆ ಬರಲಿಕ್ಕೆ ಕಾರಣ ಯಾರು? ನಮ್ಮ ತಂದೆ ತಾಯಿಗಳು. ನಮ್ಮ ಭವಿಷ್ಯವನ್ನು ರೂಪಿಸುವವರು ಯಾರು? ನಮ್ಮ ತಂದೆ ತಾಯಿಗಳು. ಹಾಗಾಗಿ ಯಾವುದೇ ಧರ್ಮದ ಅನುಯಾಯಿಗಳಿರ್ಬೋದು, ಯಾರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳನ್ನು ಗೌರವಿಸಬೇಕು ಅಂತ ಹೇಳ್ತೇನೆ. ಹಾಗೆಯೇ ಸೇವಕರಲ್ಲಿ ಕರುಣೆ. ಯಾರು ನಮ್ಮ ಸೇವೆಯನ್ನು ಮಾಡ್ತಾರೋ ಅವರ ಮೇಲೆ ನಾವು ಏನನ್ನ ಹೊಂದಿರಬೇಕು? ಕರುಣೆ ಅಂತಕ್ಕನ್ನೋದನ್ನು ಹೊಂದಿರಬೇಕು. ಏಕೆಂದರೆ ಅಲ್ಲಾ ದಯಾಮಯ ಅಂತ ಹೇಳ್ತಾನೆ. ಅಲ್ಲಾ ಯಾರು ಅಂತ ಹೇಳಿದ್ರೆ ದಯಾಮಯ. ಅಲ್ಲಾನಲ್ಲಿಯೇ ದಯಾ ಗುಣ ಇದೆ ಅಂತ ಹೇಳಿದ್ರೆ ಇನ್ನೊಬ್ಬರಿಂದ ಸೇವೆಯನ್ನ ಪಡಿತಕ್ಕಂತಹ ನಾವು ಸಹ ಸೇವಕರಲ್ಲಿ ಏನನ್ನ ಹೊಂದಿರಬೇಕು ಅಂತ ಹೇಳಿದ್ರೆ ದಯಾಗುಣವನ್ನ, ಕರುಣೆಯ ಗುಣ ಅಂತಕ್ಕನ್ನೋದನ್ನ ಹೊಂದಿರಬೇಕು ಅಂತ ಹೇಳ್ತಾನೆ. ಇನ್ನು ಪ್ರಾಣಿಗಳಲ್ಲಿ ದಯೆ. ಪ್ರಾಣಿಗಳಲ್ಲಿಯೂ ಸಹ ನೀವು ಏನನ್ನ ಹೊಂದಿರಬೇಕು ಅಂತ ಹೇಳಿದ್ರೆ ದಯೆಯನ್ನ ಹೊಂದಿರಬೇಕು. ಅದನ್ನೇ ಬಸವಣ್ಣವರು ಬಹಳ ಸರಳವಾಗಿ ಹೇಳಿದ್ದು, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ ಎಂಬ ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಎಲ್ಲ ಧರ್ಮಗಳು ಒಳ್ಳೆಯದನ್ನೇ ಬೋಧಿಸ್ತವೆ. ಯಾವ ಧರ್ಮವು ಜಗತ್ತಿನಲ್ಲಿ ಏನನ್ನ ಬೋಧಿಸಿಲ್ಲ? ಕೆಟ್ಟದ್ದನ್ನ ಬೋಧಿಸಿಲ್ಲ. ಕೆಟ್ಟದ್ದನ್ನ ಬೋಧಿಸಿದರೆ ಅದು ಧರ್ಮವೇ ಅಲ್ಲ. ಹಾಗೆಯೇ ಇಸ್ಲಾಂ ಧರ್ಮವು ಸಹ ಅದರ ಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರ್ನು ಸಹ ಒಳಿತುಗಳನ್ನೇ ಬೋಧನೆ ಅಂತಕ್ಕನ್ನೋದನ್ನ ಮಾಡಿದ್ದಾನೆ. ಇನ್ನು 5ನೇದು ಗುರು ಹಿರಿಯರಿಗೆ ಗೌರವ. ಗುರು ಹಿರಿಯರಿಗೆ ಗೌರವ. ಸದಾ ನಾವು ಯಾರನ್ನ ಗೌರವಿಸಬೇಕು ಅಂತ ಹೇಳಿದ್ರೆ ಗುರು ಹಿರಿಯರನ್ನ ಗೌರವಿಸಬೇಕು. ಯಾಕೆ ಗುರು ಹಿರಿಯರನ್ನ ನಾವು ಗೌರವಿಸಬೇಕು? ಗುರು ಹಿರಿಯರನ್ನು ನಾವು ಯಾಕೆ ಗೌರವಿಸಬೇಕು? ಅವರಿಗೆ ಅನುಭವ ಅಂತ ಕರೆದಿರುತ್ತೆ. ನಮಗೆ ಶಿಕ್ಷಣವನ್ನ ಕೊಡ್ತಕ್ಕಂಥವ್ರು, ಜ್ಞಾನವನ್ನ ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಗುರು ಹಿರಿಯರು. ಹಾಗಾಗಿ ಸಮಾಜ ಸದಾ ಅವರನ್ನ ಗೌರವಿಸಬೇಕು ಅಂತೇಳಿ ಹೇಳ್ತಾರೆ. ಅನಾಥರಿಗೆ ರಕ್ಷಣೆ. ದಿಕ್ಕಿಲ್ಲದವರಿಗೆ, ಅನಾಥರಿಗೆ ಸದಾ ನಾವು ಏನನ್ನ ಒದಗಿಸ್ಬೇಕು ಅಂತ ಹೇಳಿದ್ರೆ ರಕ್ಷಣೆಯನ್ನ ನೀಡಬೇಕು. ಇನ್ನು ಇಸ್ಲಾಂ ಧರ್ಮದಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ. ಬಹುಪತ್ನಿತ್ವ, ಒಬ್ಬ ಪುರುಷ ಎಷ್ಟು ಜನ ಮಹಿಳೆಯರನ್ನಾದರೂ ವಿವಾಹವಾಗಬಹುದು ಅಂತೇಳಿ ತಿಳಿಸ್ತಾನೆ. ಇನ್ನು ವಿಧವಾ ವಿವಾಹಕ್ಕೆ ಅವಕಾಶ. ವಿಧವೆಯರು ಸಹ ಮರು ವಿವಾಹ ಆಗಲು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಸ್ವತಃ ಮೊಹಮ್ಮದ್ ಪೈಗಂಬರರೇ ತಮಗಿಂತಲೂ 15 ವರ್ಷ ಹಿರಿಯವಳಾದಂತಹ ಶ್ರೀಮಂತ ವಿಧವೆಯನ್ನು ಅವರೇನಾದ್ರು ವಿವಾಹ ಎಂದಕ್ಕನ್ನೋದನ್ನ ಹೊಂದುತ್ತಾರೆ. ಹಾಗಾಗಿನೇ ಇಸ್ಲಾಂ ಧರ್ಮವನ್ನು ಪ್ರತಿಪಾದಿಸಿದಂಥ ಅಥವಾ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದಂಥ ಮೊಹಮ್ಮದ್ ಪೈಗಂಬರರು 5 ಪವಿತ್ರ ಕರ್ತವ್ಯಗಳಲ್ಲದೆ ಇನ್ನೂ ಹಲವಾರು ಒಳ್ಳೆಯ ಅಂಶಗಳನ್ನು ಬೋಧಿಸುವುದರ ಮೂಲಕ ಜಗತ್ತಿನಲ್ಲಿ ಒಂದು ಹೊಸ ಧರ್ಮದ ಸ್ಥಾಪನೆಗೆ ಅವರೇನಾದ್ರು ಅಂತ ಹೇಳಿದ್ರೆ ಕಾರಣರಾದರು. ಇವತ್ತು ಜಗತ್ತಿನ 2ನೇ ಅತ್ಯಂತ ದೊಡ್ಡ ಧರ್ಮ ಯಾವುದು ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ಆಗಿದೆ. ಅವರ ಮರಣದ ನಂತರ, ಮೊಹಮ್ಮದ್ ಪೈಗಂಬರರ ಮರಣದ ನಂತರ ಇಸ್ಲಾಂ ಧರ್ಮ 2 ಭಾಗಗಳಾಗಿ ವಿಭಜನೆ ಅಂತಕ್ಕನ್ನೋದನ್ನ ಹೊಂದುತ್ತೆ. ಇಸ್ಲಾಂ ಧರ್ಮ 2 ಪಂಥಗಳಾಗಿ ಅಥವಾ 2 ಪಂಗಡಗಳಾಗಿ ವಿಭಜನೆಯನ್ನ ಹೊಂದಿತು. ಒಂದು ಶಿಯಾ, ಎರಡನೇದು ಸುನ್ನಿ. ಶಿಯಾ ಮತ್ತು ಸುನ್ನಿ ಎಂಬ 2 ಪಂಗಡಗಳಾಗಿ ವಿಭಜನೆಯನ್ನ ಹೊಂದುತ್ತೆ. ಶಿಯಾ ಅಂತ ಹೇಳಿದ್ರೆ ಮಹಮ್ಮದ್ ಆಲಿಯ ಅಳಿಯ. ಆಲಿಯನ್ನ ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿ ಅಂತೇಳಿ ಒಪ್ಪಿಕೊಂಡವರು. ಮಹಮ್ಮದ್ ಪೈಗಂಬರರ ಅಳಿಯನಾದ ಆಲಿಯನ್ನ ಇಸ್ಲಾಂ ಧರ್ಮದ ಉತ್ತರಾಧಿಕಾರಿ ಅಂತೇಳಿ ಒಪ್ಪಿಕೊಂಡವರನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಶಿಯಾ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಸುನ್ನಿ, ಸುನ್ನಿ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರರ ಸ್ನೇಹಿತ ಅಬೂ ಬಕ್ಕರ್ನ ಅನುಯಾಯಿಗಳು ಅಥವಾ ಅವನನ್ನ ಇಸ್ಲಾಂ ಧರ್ಮದ ಮುಖಂಡ ಅಂತೇಳಿ ಒಪ್ಪಿಕೊಂಡಂಥವರು. ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿ ಅಂತೇಳಿ ಸ್ವೀಕರಿಸಿದವರು. ಅವರನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸುನ್ನಿ ಅಂತೇಳಿ ಕರೀತಾರೆ. ಹೀಗೆ ಮೊಹಮ್ಮದ್ ಪೈಗಂಬರರ ಕಾಲಾನಂತರ ಇಸ್ಲಾಂ ಧರ್ಮ ಎಷ್ಟು ಪಂಗಡಗಳಾಯಿತು ಅಂತ ಹೇಳಿದ್ರೆ 2 ಪಂಗಡ. ಒಂದು ಶಿಯಾ, ಮತ್ತೊಂದು ಸುನ್ನಿ. ಶಿಯಾ ಅಂತ ಹೇಳಿದ್ರೆ ಪೈಗಂಬರರ ಅಳಿಯನಾದ ಅಲಿಯನ್ನ ಉತ್ತರಾಧಿಕಾರಿ ಎಂದು ಒಪ್ಪಿಕೊಂಡವರು. ಸುನ್ನಿ ಅಂತ ಹೇಳಿದ್ರೆ ಪೈಗಂಬರರ ಸ್ನೇಹಿತನಾದ ಅಬೂ ಬಕ್ಕರ್ನನ್ನ ಪೈಗಂಬರರ ಉತ್ತರಾಧಿಕಾರಿ ಎಂದು ಒಪ್ಪಿಕೊಂಡವರು. ಇವತ್ತಿಗೂ ಸಹ ಈ 2 ಪ್ರಮುಖ ಪಂಗಡಗಳು ಇಸ್ಲಾಂ ಧರ್ಮದಲ್ಲಿ ನಮಗೆ ಕಂಡು ಬರ್ತವೆ. ಇಲ್ಲಿಗೆ ಮೊಹಮ್ಮದ್ ಪೈಗಂಬರರ ಜೀವನ ಮತ್ತು ಬೋಧನೆಗಳು ಈ ಅಧ್ಯಾಯ
ಮುಕ್ತಾಯ ಆಯಿತು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.